ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ. ಭವತೀಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೈರ್ಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ಇಷ್ಟದೈವತಮಿತಿ ತ್ವತ್ಪಾದಪಂಕೈರ್ಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು. ಅಷೇಢ ಸರ್ವಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಪಟಾಪನೋದನ ಪಟುತರೆ. ಧರ್ಮಾದ್ಯಖಿಲ ಫಲಪ್ರಾಪ್ತೆ ಧರ್ಮಾದ್ಯಖಿಲ ಪುರುಷಾರ್ಥ ಪ್ರಾಪ್ತೆ ಸಾಧನೆ ಅದ್ಯ ವಿಷ್ಣು ತತ್ವ ನಿರ್ಣಯ ತಥಾ ಭೀಮಸೇನಸ್ಯ ಆಧ್ಯಾತ್ಮಿಕ ಸ್ವರೂಪ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಎರಡು ದಿನಗಳ ಒಂದು ನಮ್ಮ ಗುರುಗಳ ಮನೆಯಲ್ಲಿ ಮದುವೆಯ ಸಂದರ್ಭ ಇರೋದರಿಂದಾಗಿ ಹೊಸ ಪ್ರವಚನವನ್ನು ಮಾಡಿ ಹಾಕಲು ಅವಕಾಶ ಇರಲಿಲ್ಲ ಅಂತ ತಿಳ್ಕೊಂಡಂತ ಹೇಳಿ ವೈಶಾಖ ಮಾಸ ಮತ್ತು ಅಕ್ಷಯ ತೃತೀಯ ಬಗ್ಗೆ ನನ್ನದೇ ಆದ 2 ಹಳೆಯ ವಿಡಿಯೋಗಳನ್ನು ಮೊನ್ನೆ ಒಂದು ನಿನ್ನೆ ಒಂದು ಈ ರೀತಿಯಾಗಿ ನೀವು ಕೇಳಿರಬಹುದು. ಮತ್ತು ನಾವು ನಮ್ಮ ವಿಷ್ಣುದತ್ತ ನಿರ್ಣಯ ಮತ್ತು ಭೀಮಸೇನ ದೇವರ ವೈಶಿಷ್ಟ್ಯದ ವಿಚಾರವನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಮತ್ತು ಇವತ್ತಿನಿಂದ ನಾವು ಪ್ರಾರಂಭ ಮಾಡೋಣ. ಸಂದರ್ಭ ಬಂದದ್ದಲ್ಲಿ ವೇದಗಳು ಅಪೌರುಷೇಯ, ಸ್ವತಃ ಪ್ರಮಾಣ. ಅಷ್ಟೇ ಅಲ್ಲ, ವೇದಗಳು ನಿತ್ಯ. ವೇದಗಳು ಹೇಗೆ ನಿತ್ಯ? ವೈಯಾಕರಣಗಳು ಹೇಳ್ತಾರೆ, ಉಚ್ಚಾರಣೆ ಮಾಡ್ತೇವೆ, ಹೋಯ್ತು, ನಂತರ ಹೊಸ ಉಚ್ಚಾರಣೆ ಮಾಡ್ತೇವೆ. ಆದ್ದರಿಂದಾಗಿ ಪ್ರತಿಯೊಂದು ಸಲ ಉಚ್ಚಾರಣೆ ಹುಟ್ಟಿ ಹೊರಟೋಗ್ತಕ್ಕಂತಹ ಏನು ಶಬ್ದಗಳು ಅಂತೇನಿವೆ, ಪದಗಳು ಅಂತೇನಿವೆ, ಇವುಗಳನ್ನು ನಿತ್ಯ ಅಂತ ಹೇಗೆ ಹೇಳ್ತೀರಿ ಅನ್ನೋದಕ್ಕೆ ಆಚಾರ್ಯರು ಇವತ್ತಿನ ವೈಜ್ಞಾನಿಕ ದೃಷ್ಟಿಯನ್ನು ಇಟ್ಟುಕೊಂಡು ಆಚಾರ್ಯ ಹೇಳ್ತಾರೆ, ನಾವು ಉಚ್ಚಾರಣೆ ಮಾಡಿದ ಶಬ್ದ ತರಂಗಗಳು ಈ ಥರ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಸಂಪೂರ್ಣ ಆಕಾಶದಲ್ಲಿರ್ತದೆ, ತಿರುಗಾಡ್ತಾ ಇರ್ತದೆ. ಪರಮಾತ್ಮ ಸೃಷ್ಟಿಯ ಆದಿಯಲ್ಲಿ ಹಿಂದಿನ ಕಲ್ಪದ ವೇದಗಳನ್ನೇ ತನ್ನತ್ರ ಪರಮಾತ್ಮ ಸರ್ವಜ್ಞ ಅವನ ಹತ್ರ ಇಟ್ಟುಕೊಂಡು ಮತ್ತೆ ಪುನಃ ಹಯಗ್ರೀವ ರೂಪದಿಂದ ಯಾವಾಗ ಉಚ್ಚಾರಣೆ ಮಾಡ್ತಾನೆ, ಆ ಆಕಾಶದಲ್ಲಿ ಸಂಚಾರ ಮಾಡತಕ್ಕಂತಹ ಆ ವೇದ ಮಂತ್ರಗಳನ್ನು ಬ್ರಹ್ಮಾದಿ ದೇವತೆಯನ್ನು ತಮ್ಮ ತಪಸ್ಸಿನಿಂದ ಗ್ರಹಣ ಮಾಡ್ತಾರೆ. ಅವರು ತಮ್ಮ ನಂತರದ ದೇವತೆಗಳಿಗೆ, ಅವ್ರ ನಂತರದ ದೇವತೆಗಳಿಗೆ, ಋಷಿಗಳಿಗೆ, ಮುನಿಗಳಿಗೆ ಈ ರೀತಿಯಾಗಿ ಪರಂಪರೆಯಿಂದ ವೇದ ನಡೆದುಕೊಂಡು ಬಂದಿದೆ. ಆದ್ದರಿಂದಲೇ ಹುಟ್ಟಿದ್ದು ಹೊಸದಾಗಲ್ಲ. ನಿನ್ನೆ ಒಂದು ದೇವಾಲಯಕ್ಕೆ ಹೋದಾಗ ಉದಯ ರವಿ ಸಹಸ್ರದ್ಯೋತಿ ತಂ ವೃಕ್ಷ ವೀಕ್ಷಂ ವೇದ ಮಂತ್ರ ಅಗ್ನಿಮಿ ಈಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ, ಅಥವಾ ಸಹಸ್ರಶೀರ್ಷ ಪುರುಡ ಸಹಸ್ರಾಕ್ಷ ಸಹಸ್ರಪಾತ್, ಅದನ್ನು ಕೇಳಿರ್ತೀರಿ. ಮತ್ತು ನಮ್ಮ ವಿದ್ಯಾಪೀಠಕ್ಕೆ ಬರ್ತೀರಿ, ಅಲ್ಲಿ ಪೂಜೆ ನಡೆದಿರ್ತದೆ, ಸಹಸ್ರ ಶೀರ್ಷ ಪುರುಷ. ಆವಾಗ ನಿಮ್ಮ ಮಗನೋ ಮಗಳು ಹೇಳ್ತಾ ಇದ್ದಾರೆ, ನಿನ್ನೆ ಈ ಮಂತ್ರ ಅಲ್ಲಿ ಆ ಮಠದಲ್ಲಿ ಹೇಳಿದ್ರಲ್ಲ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಿನ್ನೆ ಕೇಳಿದ್ದೆ, ಈಗ ಪುನಃ ನಾನು ಕೇಳ್ತಾ ಇದ್ದೇನೆ. ಇದಕ್ಕೆ ಪ್ರತ್ಯಭಿಜ್ಞೆ ಅಂತ ಕರೀತಾರೆ. ಮೊನ್ನೆ ನೋಡಿದ ಮನುಷ್ಯನೇ ಇವನು. ಆನಂತರ ನನಗೆ ನಿನ್ನೆ ಒಬ್ಬರು ಭೇಟಿಯಾಗಿದ್ದರು, ಇಲ್ಲ ಮತ್ತೆ ನೀವು ನಮ್ಮ ಮನೆಗೆ ಬಂದಿದ್ರಿ ಅಂತ.
ಆಗ ನನಗೆ ನೆನಪಾಯ್ತು, ಓಹ್ ಅವತ್ತು ಚಾತುರ್ಮಾಸದಲ್ಲಿ ಭೇಟಿಯಾಗಿದ್ರಲ್ಲ ಅಂತ ನಾನು ಕೇಳಿದೆ. ಹೌದು ಅಂತ ತಿಳ್ಕೊಂಡು ಅದನ್ನು ಅವರೇ ಇವರು ಆ ದೇವದತ್ತನೇ ಇವತ್ತು ನನಗೆ ಭೇಟಿಯಾಗಿದ್ದಾರೆ, ಆ ಸುರೇಶ್ವರರೇ ಇವತ್ತು ನನಗೆ ಭೇಟಿಯಾಗಿದ್ದಾರೆ. ಹೀಗಾಗಿ ಹೇಗೆ ಮನುಷ್ಯರ ಬಗ್ಗೆಯೂ ಕೂಡ ಅವರೇ ಇವರು ಅಂತಂತೇವು. ದಿನಾಲು ಬೆಳಗ್ಗೆ ಎದ್ದು ಹೆಂಡ್ತಿಗೆ, ಯಾರು ನೀನು, ತುಮ್ಕಾನೋ ಅಂತ ಕೇಳಿದ್ರೆ ಗಾಬರಿಯಾಗಿ ಓಡಿ ಹೋಗ್ತಾಳೆ. ನನ್ನ ಗಂಡಿಗೇನೋ ಸಂಭ್ರಮ ಆಗಿದೆ ಅಂತ ತಿಳ್ಕೊಂಡಂತೆ. ಅದರಿಂದ ಆಚಾರ್ಯ ಹೇಳ್ತಾರೆ, ಪ್ರಾಕ್ಟಿಕಲ್ಲಾಗಿ ನೋಡಿಕೊಳ್ಳಿ ಅಂತ ತಿಳ್ಕೊಂಡಂತೆ. ಇಲ್ಲ ನೈಯಾಯಿಕರು ಲಾಜಿಕ್ ಮಾಡ್ತಾರೆ. ನಿನ್ನೆ ಕೇಳಿದ ಮಂತ್ರ ಅದು ಅಕ್ಷಯ ತೃತೀಯ ದಿವಸ ಕೇಳಿದ ಮಂತ್ರ. ಇವತ್ತು ನೀವು ಚತುರ್ಥಿ ದಿವಸ ಬೆಳಗ್ಗೆ ಇನ್ನೊಂದು ಮಂತ್ರ ಕೇಳ್ತಾ ಇದ್ದೀರಿ. ನಿನ್ನೆಯ ಮಂತ್ರ ತೃತೀಯ ದಿವಸ ಕೇಳಿದ ಮಂತ್ರ, ಇವತ್ತಿನ ದಿವಸ ಚತುರ್ಥ ಕೇಳಿದ ಮಂತ್ರ. ಎರಡಕ್ಕೂ ಅಧಿಕರಣ ಅಂತ ಏನದ? ಅಧಿಕರಣ ಅಂತಂದರೆ ಅಕ್ಷಯ ತೃತೀಯ ಮತ್ತು ಚತುರ್ಥಿ. ಹೀಗೆ ತೃತೀಯ ಚತುರ್ಥಿ ಅಂತ ದಿನದಲ್ಲಿ ಆ ದಿನ ಬೇರೆ, ಈ ದಿನ ಬೇರೆ. ಅದೇ ಮಂತ್ರ ಹೇಗಾಗ್ತದೆ? ಅದು ತೃತೀಯದಿಂದ ಸಹಿತವಾದ ಮಂತ್ರ, ಇದು ಚತುರ್ಥಿಯಿಂದ ಸಹಿತವಾದ ಮಂತ್ರ. ಇದಕ್ಕೆ ವಿಭಿನ್ನ ಅಧಿಕರಣ ಅಂತ ಹೇಳಿ, ಅಥವಾ ವಿರುದ್ಧ ಅಧಿಕರಣ. ವಿರುದ್ಧ ಅಧಿಕರಣ ಒಂದು ತೃತೀಯ ಅಂತನೋ ಅಧಿಕರಣದಲ್ಲಿರ್ತಕ್ಕಂಥದ್ದು, ಚತುರ್ಥಿ ಅದರಿಂದ ಬೇರೆಯಾದಂಥದ್ದು ಚತುರ್ಥಿ ಅಧಿಕರಣದಲ್ಲಿರ್ತಕ್ಕಂಥದ್ದು, ಎರಡೂ ಒಂದೇ ಹೇಗಾಗ್ತದೆ ಅಂತನ್ನೋದು ಲಾಜಿಕ್ನಿಂದ ವರ್ಣ ನಿತ್ಯ ಅಲ್ಲ ಅಂತ ತಿಳ್ಕೊಂಡು ಹೇಳಿ ನೈಯಾಯಿಕರು ಹೇಳಲಿಕ್ಕೆ ಹೊರಡುತ್ತಾರೆ. ಅವರಿಗೆ ನಾವು ಕೊಡುವ ಉತ್ತರ ಏನು ಅಂತ ತಿಳ್ಕೊಂಡಂತಂದರೆ, ನಿನ್ನೆ ನಿಮ್ಮ ಹೆಂಡತಿ ಕೆಂಪು ಸೀರೆ ಉಟ್ಕೊಂಡಿದ್ಲು, ಇವತ್ತು ನಿಮ್ಮ ಹೆಂಡತಿ ನೀಲಿ ಸೀರೆ ಉಟ್ಕೊಳ್ತಾಳೆ, ಅವಳು ಬೇರೆಯಾ? ಹಾಗಾದ್ರೆ ಮತ್ತೊಂದು ಮದುವೆ ಮಾಡಿಕೊಳ್ಳಿ. ಮೊನ್ನೆ ಮತ್ತೊಂದು ಹಳದಿ ಸೀರೆ ಉಟ್ಕೊಂಡಿದ್ಲು. ಬೇರೆ 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 ಅಧಿಕರಣಗಳು ಅಂತಿಕೊಂಡು ಬೇರೆ ಆಗೋದಿಲ್ಲ. ಒಬ್ಬನೇ ವ್ಯಕ್ತಿ ವಿವಿಧವಾದ ರೀತಿಯ ವ್ಯವಹಾರ ಮಾಡೋದರಿಂದಾಗಿ, ಆದ್ದರಿಂದ ಅಧಿಕರಣ ಭಿನ್ನತೆ ಅಂತಿಕೊಂಡು ಇವೆಲ್ಲ ಸಾಮಾನ್ಯ ಅಧಿಕರಣ ಭಿನ್ನತೆಗಳು ಜಗತ್ತಿನಲ್ಲಿ ಪರಸ್ಪರ ವಿರುದ್ಧ ಅಧಿಕರಣದಲ್ಲಿರ್ತಕ್ಕಂಥದ್ದು ಅದು ಒಂದಾಗೋದಿಲ್ಲ. ಇಂಥ ಉದಾಹರಣೆಗಳು ಇವೆ. ಆದರೆ ನಿತ್ಯದಲ್ಲಿ ಇಂಥ ಬದಲಾವಣೆದ ಉದಾಹರಣೆಗಳಿವೆಲ್ಲ. ನಮ್ಮ ಆಚಾರ್ಯರು ಅನುಭವಕ್ಕೆ ಬಹಳ ಮಹತ್ವ ಕೊಡ್ತಾರೆ. ಆದ್ದರಿಂದ ಅವರನ್ನು ದೂರ ಮಾಡಿದಾಗ ವೈಶೇಷಿಕರು ಬಂದರು. ವೈಶೇಷಿಕರನ್ನು ಹೇಳ್ತಾರೆ ಅಂತಂದರೆ, ದೇವದತ್ತ ಇವನು ಮನುಷ್ಯ, ಅದೊಂದು ಪೃಥ್ವಿ ಪ್ರಧಾನವಾದಂಥ ಶರೀರ, ಇದು ದೇವದತ್ತನ ಶರೀರ. ನಮ್ಮ ವೈಶೇಷಿಕ ಸಿದ್ಧಾಂತದಲ್ಲಿ ಗಾಳಿ, ಮಳೆ, ಬಿಸಿಲಿನಿಂದ ಈ ಜಗತ್ತಿನ ವಸ್ತುಗಳು ಚೇಂಜ್ ಆಗ್ತಾ ಇರ್ತದೆ. ಮಳೆಗಾಲದಲ್ಲಿ ಹಸಿರಾಗಿ ಕಾಣ್ತಕ್ಕಂಥ ಎಲೆಗಳು, ಆನಂತರ ಚಳಿಗಾಲ ಬಂದಾಗ ದಪ್ಪ ಹಸಿರಾಗಿ ಕೊನೆಗೆ ಹಳದಿ ಆಗ್ತವೆ. ಆನಂತರ ಪೂರ್ತಿ ಒಣಗಿ ಹೋಗ್ತವೆ, ನಂತರ ಬಿದ್ದು ಹೋಗ್ತವೆ. ಮತ್ತು ಅಲ್ಲಿ ಬೇರೆ ಎಲೆ ಬರ್ತದೆ, ಅದರಿಂದ ಬೇರೆ ಬೇರೆ ಎಲೆನು. ಹಾಗೆ ನಿನ್ನಿನ ದೇವದತ್ತ ಅಕ್ಷಯ ತೃತೀಯದಲ್ಲಿ ನೋಡಿದ ದೇವದತ್ತ. ಅಕ್ಷಯ ತೃತೀಯದಲ್ಲಿ ನಿನ್ನೆ ಅವ್ರು ಭೇಟಿಯಾಗಿದ್ದರು, ಇವತ್ತು ಪುನಃ ಭೇಟಿಯಾಗಿದ್ದು. ಇವರು ಚತುರ್ಥಿ ಭೇಟಿಯಾದವರು, ಇವರು ಬೇರೆ. ಆದ್ದರಿಂದ ಇವರು ಕೂಡ ಕ್ಷಣಿಕರೇ. ಪಾರ್ಥಿವ ಪರಮಾಣುಗಳು ಅಂದರೆ ಪೃಥ್ವಿಗೆ ಸಂಬಂಧಿಸಿರ್ತಕ್ಕಂಥ ಅಣುಗಳು ಪಾಕದಿಂದ ಅಂದರೆ ಮಳೆ, ಗಳೆ, ಬಾಳಿ ಇತ್ಯಾದಿಗಳಿಂದ ಹೊರಟೋಗ್ಬಿಡ್ತವೆ. ಆದ್ದರಿಂದಾಗಿ ಅದು ಕ್ಷಣಿಕ ಅಂತಕೊಂಡು ಹೇಳ್ತಕ್ಕಂಥ ವ್ಯಕ್ತಿಗೆ ಅವರು ವೈಶೇಷಿಕರು ದ್ರವ್ಯಗಳನ್ನು ಬಿಟ್ಟು ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ ಇವುಗಳನ್ನು ನಿತ್ಯ ಅಂತ ಹೇಳ್ತಾರೆ. ಆದರೆ ಇವೆಲ್ಲೂ ಕೂಡ ದ್ರವ್ಯಾಧೀನವೇ. ಆದ್ದರಿಂದಾಗಿ ದ್ರವ್ಯ ಅನಿತ್ಯವಾದ್ದರಿಂದ ಇವು ಕೂಡ ಅನಿತ್ಯ ಯಾಕೆ ಆಗಬಾರ್ದು ಅಂತ ತಿಳ್ಕೊಂಡಂತ ಅನ್ನೋದು ಅವರೇ ಸಿದ್ಧಾಂತದ ಮೇಲೆ ನಾವು ಪ್ರಶ್ನೆಯನ್ನು ಮಾಡಿದಾಗ ಆಗ ಅವರನ್ನು ಆಚಾರ್ಯರು ದೂರೀಕರಿಸಿದರು. ಅಂದರೆ ಶ್ರೀಮದಾಚಾರ್ಯ ನಮ್ಮ ಮೇಲೆ ಹೇಗಿಷ್ಟು ಉಪಕಾರ ಮಾಡಿದ್ದಾರೆ. ವೇದದ ಅನಿತ್ಯತ್ವದ ಬಗ್ಗೆ ಅನೇಕ ರೀತಿಯಾದ ಪ್ರಾಗಿನ ಕಾಲದ ಗ್ರಂಥಗಳಲ್ಲಿ
ಏನು ಬಂದಿದೆ ಅದು ಹೇಗೆ ತಪ್ಪು ಅಂತ ಅನ್ನೋದು ನಮಗೆ ತೋರಿಸಿಕೊಟ್ಟಿದ್ದಾರೆ. ಇವತ್ತಿನ ದಿವಸ ಬೌದ್ಧರು ಮುಂದೆ ಬರ್ತಾರೆ. ಅಂದರೆ ನಮ್ಮಲ್ಲಿ ಎಷ್ಟು ತರಹದ ವಿಚಾರ ಸರಣಿ ಆಗಿ ಹೋಗಿದೆ, ಎಷ್ಟು ಥರದ ಕ್ವಶ್ಚನ್, ಇವುಗಳನ್ನು ಓದಿದರೆ ನಿಮ್ಮ ಮಕ್ಕಳು ಕೇಳುವ ಎಲ್ಲ ಕ್ವಶ್ಚನ್ಗೆ ಉತ್ತರ ಕೊಡ್ತೀರಿ. ಇದೊಂದು ತಾರ್ಕಿಕವಾದ ಯುಕ್ತಿಯಿಂದ ವಿಚಾರ ಮಾಡ್ತಕ್ಕಂಥ ಒಂದು ಕ್ರಮ. ಏನೋಪ್ಪ ಆಚಾರ ಮಹಾಭಾರತ ಭಾಗವತ ಹೇಳಿದ್ಬಿಟ್ಟು ತಲೆ ತಿನ್ಲಿಕ್ಕತ್ತಾರೆ ಅಂತ ಅನ್ಬೇಡಿ, ತಿಳ್ಕೊಳ್ಬೇಕು. ಶಾಸ್ತ್ರ ಕಿವಿ ಮೇಲೆ ಬೀಳ್ತಿರ್ಬೇಕು. ವಿಚಾರ ಶಕ್ತಿ ಬೆಳೀತದೆ, ಚಿಂತನೆ ಶಕ್ತಿ ಬೆಳೀತದೆ. ಇಂಥ ಸಂದರ್ಭದಲ್ಲಿ ಬೌದ್ಧರು ಹೇಳ್ತಾರೆ, ನಾವು ಸರ್ವಂ ಕ್ಷಣಿಕಂ, ಜಗತ್ತಿನಲ್ಲಿ ಎಲ್ಲ ಕ್ಷಣಿಕ. ಈ ಕ್ಷಣಕ್ಕೆ ಇದ್ದದ್ದು ಇನ್ನೊಂದು ಕ್ಷಣಕ್ಕೆ ಇಲ್ಲ. ಯಾಕೆ ಅಂತಿಕೊಂಡಂತಂದರೆ, ಹಾಗಾದ್ರೆ ನಾ ಕೇಳ್ತೇನೆ, 10 ನಿಮಿಷ ಮೊದಲು ಪ್ರವಚನ ಮಾಡ್ತಕ್ಕಂಥ ವ್ಯಕ್ತಿ ನಾನು ಬೇರೆ ಏನಪ್ಪ, ಹೌದ್ರಿ ಆಚಾರ್ಯ ಅಂತಿಕೊಂಡಂತ ಹೇಳ್ತಾರೆ ಅವರು. ಅವ್ರ ತರ್ಕ ಏನು ಅಂತಿಕೊಂಡಂತಂದರೆ, 10 ನಿಮಿಷದ ಹಿಂದೆ ನೀವು ಚತುರ್ಥಿ ದಿನ ಬೆಳಗ್ಗೆ ನೀವು 8:40 ಪ್ರವಚನ ಪ್ರಾರಂಭ ಮಾಡಿದ್ದೀರಿ. ನೆಕ್ಸ್ಟ್ ಸೆಕೆಂಡ್ನಲ್ಲಿ 8:41 ಮೊದಲನೇ ಸೆಕೆಂಡಿನ ಆಚಾರ ನೀವು. ಈಗ 10 ನಿಮಿಷದ ನಂತರದ ಇರುವ ಆ ಸೆಕೆಂಡಿನ ಆಚಾರ್ಯರು, ಇನ್ನೊಂದು ಸೆಕೆಂಡಿಗೆ ಮುಂದಿನ ಸೆಕೆಂಡಿನ ಆಚಾರ, ಮೊದಲಿನ ಆಚಾರ ಬೇರೆ, ಇವರು ಈ ಕಾಲದಲ್ಲಿ ಈ ಕ್ಷಣದಲ್ಲಿರ್ತಕ್ಕಂಥ ಆಚಾರ್ಯರು. ಆದ್ದರಿಂದ ಅವ್ರ ಪ್ರಕಾರ ಎಲ್ಲವೂ ಕ್ಷಣಿಕ, ಹೊರಟೋಗ್ತದೆ. ಕಾಲದ ಜೊತೆಗೆ ಅವರು 1 ಸೆಕೆಂಡಿನ ಆಯುಷ್ಯ ಕಡಿಮೆ ಆಯಿತು. 1 ಸೆಕೆಂಡ್ನ ಆಯುಷ್ಯ ಕಡಿಮೆ ಆಗಿರ್ತಕ್ಕಂಥ ವ್ಯಕ್ತಿಗಳವರು. ಇದು ವಾಕ್ಯ ಮುಗಿದ್ರೊಳಗಾಗಿ 3ನೇ ಸೆಕೆಂಡ್ನವ್ರು ಬಂದಿರ್ತೇವೆ ನೀವು. ಆದ್ದರಿಂದಾಗಿ ನಾವು ಸರ್ವಂ ಕ್ಷಣಿಕಂ ಅಂತಿಕೊಂಡಂತಂತೇವೆ ಅಂದಾಗ ಅದು ಆಗ ನೋಡಿದ್ದು ಈಗ ಅಂತ ಅನ್ನೋದಿಲ್ಲ, ಸಾಧ್ಯವೇ ಇಲ್ಲ ನಮ್ಮಲ್ಲಿ. ನಿನ್ನೆದಿರ್ತಕ್ಕಂಥವನು ಬೇರೆ, ಇವನಿರ್ತಕ್ಕಂಥವನು ಬೇರೆ, ಅವನೇ ಇವನು, ಅದೇ ಮಂತ್ರ ಈ ಮಂತ್ರ. ನಮ್ಮ ಸಿದ್ಧಾಂತಕ್ಕೆ ನಾವು ಕ್ಷಣಿಕವಾದ ನಿಮಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತೇವೆ, ಕ್ಷಣಿಕವಾದವನ್ನು ಒಪ್ಪಿಸಿಕೊಡ್ತೇವೆ. ಹೇಳಿ, ನಿನ್ನಿನ ದಿವಸ ನಿಮಗೆ 40 ವರ್ಷ 1 ತಿಂಗಳು 6 ದಿವಸ ಆಗಿತ್ತು. ಇವತ್ತು 6 ತಿಂಗಳು ಹೇಳೋದು ಅದು ಕೂಡ ಮರ್ತು, ಎಷ್ಟು ಹೇಳಿದೆ ಅದು ಮರ್ತೋಯ್ತು. ನಿನ್ನಿನ ದಿವಸ 40 ವರ್ಷ 6 ತಿಂಗಳು 6 ದಿವಸ ಆಗಿತ್ತು. ಇವತ್ತು ನೀವು 7ನೇ ದಿವಸದವರು, 6ನೇ ದಿವಸದವರಲ್ಲ. ಹೇಗೆ ಒಂದು ರೀತಿಯಾಗಿದ್ದೀರಿ, ಅದು ಸೂಕ್ಷ್ಮ ಚೇಂಜ್ ಆಗ್ತೈತೆ, ನಿಮಗೆ ಗೊತ್ತಿಲ್ಲ. ಪ್ರತಿ ಕ್ಷಣಕ್ಕೆ ಎಷ್ಟು ರಕ್ತವಾಹಿನಿ, ರಕ್ತ ಹೊಸದು ಹೋಗ್ತದೆ, ಹೊಳೆದು ಹೋಗ್ಬಿಡ್ತದೆ, ಹೊಸದು ಬರ್ತದೆ, ಗೊತ್ತದೆ ನಿಮಗೆ. ಅದರಿಂದಾಗಿ ಎಲ್ಲವೂ ಕ್ಷಣಿಕ. ಕೆಲವು ಕ್ಷಣ ಇರ್ತದೆ ಹೊರಟದು, ಒಂದು ಕ್ಷಣ ಇರ್ತದೆ ಹೋಗ್ತದೆ, ಒಂದು ಕ್ಷಣ ಇರ್ತದೆ ಹೋಗ್ತದೆ ಅಂತ ತಿಳ್ಕೊಂಡಂಥೇಳಿ ಅವರಿಗೆ ಅವರು ನಮಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆಗ ಟೀಕಾಕೃತ್ಪಾದರು ಹೇಳ್ತಾರೆ, ಸರ್ವಂ ಕ್ಷಣಿಕಂ ವದತಾ ಬೌದ್ಧೇನ ಸೇಯಂ ದಿಕ ಇತ್ಯಾದಿ ಪ್ರತ್ಯಭಿಜ್ಞಾಯ ಭ್ರಾಂತಿತ್ವಂ ನ ವಾಚ್ಯಂ. ನೋಡಪ್ಪ, ಇದೇ ಪೂರ್ವ ಅಂತಿಕೊಂಡಂತೆ ಅಲ್ಲ. ವಿದ್ಯಾರ್ಥಿ ಹೇಳ್ತಾನೆ, ಗುರುಗಳೇ ಪೂರ್ವಕ್ಕೆ ಮುಖ ಮಾಡಿ ಪ್ರವಚನ ಹೇಳ್ತೀರಿ, ಹೇಳಬೇಕು. ನಿನ್ನೆ ಯಾವುದಕ್ಕೆ ಕೂತಿದ್ರಿ, ಇವತ್ತು ಯಾವುದಕ್ಕೆ ನಿನ್ನೆ ಯಾವ ಪೂರ್ವಕ್ಕೆ ಮುಖ ಮಾಡಿದ್ನೋ ಅದೇ ಪೂರ್ವಕ್ಕೆ ನಾನು ಮುಖ ಮಾಡೀನಿ. ಮನುಷ್ಯನ ಶರೀರ ಮರದ ಎಲೆಗಳು, ಆನಂತರ ಮಣ್ಣು ಇತ್ಯಾದಿಗಳು ಎಲ್ಲ ಚೇಂಜ್ ಆಗ್ಬೋದು, ಆದರೆ ದಿಕ್ಕು ಚೇಂಜ್ ಆಗ್ತದೆ. ಬೌದ್ಧ ಹೇಳ್ತಾರೆ, ನಾವು ದಿಕ್ಕು ಅಂತ ಅನ್ನೋದನ್ನು ನಿತ್ಯ ಅಂತ ಒಪ್ಪೋದಿಲ್ಲ. ಯಾಕೆ ಬೇರೆ ಬೇರೆ ದಿಕ್ಕು ಮುಖ ಮಾಡ್ಕೊಂಡು ಕೂತ್ಕೋತೀವಿ. ಅದಕ್ಕೆ ಟೀಕಾಕೃತ್ಪಾದ ಹೇಳ್ತಾರೆ, ಆಚಾರ್ಯರು ಸ್ವಯಂ ದಿಕ್ ಅಂತಿಕೊಂಡಂಥೇಳಿ
ಏನು ಆಚಾರ್ಯರ ಮಾತು, ಸರ್ವಂ ಕ್ಷಣಿಕಂ ವದತ ಬೌದ್ಧೇನ ಸೇಯಂ ದಿಕ್, ಅದೇ ಈ ದಿಕ್ಕು ಅಂತ ಹೇಳಿ. ನೀವು ದಿಕ್ಕು ಅಂತಂದರೆ ಇಲ್ಲಿ ಆಕಾಶ ಅಂತ ಇಟ್ಕೊಳ್ಬೇಕು. ಯಾಕೆಂದರೆ ಒಂದೇ ಶಬ್ದದಿಂದ ಆಚಾರ್ಯರು ವೈಶೇಷಿಕರನ್ನು ಬೌದ್ಧರನ್ನು ಖಂಡನ ಮಾಡ್ತಾ ಇದ್ದಾರೆ. ಬೌದ್ಧರ ಪ್ರಕಾರ ಆಕಾಶ ನಿತ್ಯ, ವೈಶೇಷಿಕರ ಪ್ರಕಾರ ದಿಕ್ಕು ನಿತ್ಯ. ದಿಕ್ ಶಬ್ದದಿಂದ ಆಕಾಶ, ಯಾಕಂದರೆ ಆಕಾಶದ ಅಂತರ್ಗತವಾಗೇ ದಿಕ್ಕು. ಸಂಪೂರ್ಣ ಆಕಾಶದಲ್ಲಿ ಪೂರ್ವ ಪಶ್ಚಿಮ ಅಂತ ವಿಭಾಗ ಮಾಡಿದಾಗ ಅದು ಆಕಾಶದ ಅಂಗವೇ ಆಗ್ತದೆ. ಆದ್ದರಿಂದ ದಿಕ್ ಶಬ್ದವನ್ನು ಹೇಳ್ತಾ ಶ್ರೀಮದಾಚಾರ್ಯರು ಬೌದ್ಧರನ್ನು ವೈಶೇಷಿಕರನ್ನು ಇಬ್ಬರನ್ನೂ ಕೂಡ ಅವರಿಗೆ ನೀವು ಪ್ರತ್ಯಭಿಜ್ಞೆ ಒಪ್ಪಲೇಬೇಕಾಗ್ತದೆ ಅಂತನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಯಾಕೆಂದರೆ ಬೌದ್ಧರು ಪಂಚಸ್ಕಂದಗಳನ್ನು ಬಿಟ್ಟು ಉಳಿದೆಲ್ಲ ನಿತ್ಯ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ದಿಕ್ಕನ್ನು ಅವರು ನಿತ್ಯ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಆನಂತರ ವಿನಾಶವನ್ನು ನಿತ್ಯ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಈ ರೀತಿಯಾಗಿ ಅವರು ನಿತ್ಯವನ್ನು ಒಪ್ಪಿರ್ತಕ್ಕಂಥವ್ರು. ಅವರು ದ್ವಿವಿಧ ನಾಶ ಮತ್ತು ಆಕಾಶ, ಈ ಮೂರು ತತ್ವಗಳನ್ನು ಬೌದ್ಧರು ನಿತ್ಯ ಅಂತ ಒಪ್ಕೊಳ್ತಾರೆ. ಪಂಚಸ್ಕಂದಗಳನ್ನು ಅನಿತ್ಯ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಆದ್ದರಿಂದಾಗಿ ಅವರು ಆಕಾಶ ನಿತ್ಯ ಅಂತ ಒಪ್ಕೊಂಡಿದ್ದರಿಂದಾಗಿ ಇಲ್ಲಿ ದಿಕ್ ಶಬ್ದದಿಂದ ಆಚಾರ್ಯರು ಆಕಾಶವನ್ನು ಸೂಚನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಸ್ವಯಂ ಆಕಾಶ ಅಂತ ತಿಳ್ಕೊಂಡು ಪ್ರತಿಭಿಜ್ಞೆ ನೀವು ಮಾಡ್ತೀರಿ. ಪ್ರತ್ಯಭಿಜ್ಞೆ ಎಲ್ಲ ಭ್ರಾಂತಿ ಅಂತ ಹೇಳಲಿಕ್ಕಾಗೋದಿಲ್ಲ. ಅದೇ ಇದು ಅಂತ ಅನ್ನೋದು ಎಲ್ಲವೂ ಅಲ್ಲ. ಕೆಲವು ಒಂದು ಕ್ಷಣಾವಸ್ಥೆ, ಕೆಲವು ತ್ರಿಕ್ಷಣಾವಸ್ಥೆ, ಕೆಲವು ಕ್ಷಣದಲ್ಲಿ ಮಾತ್ರ ಇರ್ಬೋದು, ಕೆಲವು 10 ಕ್ಷಣ ಇರ್ಬೋದು, 10 ದಿವಸ ಇರ್ಬೋದು, 1 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, 50 ವರ್ಷ ಇರ್ಬೋದು, ಅಥವಾ ಒಂದು ಯುಗ ಇರ್ಬೋದು, 14 ಯುಗನೂ ಇರ್ಬೋದು. ಪ್ರತ್ಯಭಿಜ್ಞೆ ಎಲ್ಲ ಪ್ರತ್ಯಭಿಜ್ಞಾನೇ ಅಪ್ರಮಾಣ ಅಂತ ತಿಳ್ಕೊಂಡಂತೇಳಿ ಬೌದ್ಧರು ನೀವೇನು ಹೇಳ್ತೀರಿ? ಈ ವಾದ ಸರ್ವಥಾ ಸರಿಯಲ್ಲ. ಯಾಕೆ ನೀವು ಆಕಾಶವನ್ನು ನಿತ್ಯ ಅಂತ ಒಪ್ಪಿದ್ರಿ ಸಹ ಎಂ ಆಕಾಶ ಅಂತ ನೀವು ಬೌದ್ಧರು ಹೇಳ್ತೀರಿ. ಆವಾಗ ಶಿಷ್ಯ ಅಂತಾನೆ ಆಚಾರ್ಯ ಪಂಚಸ್ಕಂದೇಭ್ಯ ಅನ್ಯತ ಅಂತ ಹೇಳಿಬಿಟ್ರಿ. ಪಂಚಸ್ಕಂದದಿಂದ ನಿಮ್ಮ ಆಕಾಶ ಬೇರೆಯಾಗಿದೆ. ಈ ಸ್ಕಂದೇನ್ರಿ ಏನು ಭಾಗವತ್ ಪ್ರಥಮ ಸ್ಕಂದನೋ ದ್ವಿತೀಯ ಸ್ಕಂದನೋ ಏನಿದು ನಮಗೇನು ಅರ್ಥ ಆಗಲಿಲ್ಲ ಅಂತ ತಿಳ್ಕೊಂಡಂತ. ಅದಕ್ಕೆ ಟೀಕಾಕೃತ್ಪಾದ ಹೇಳ್ತಾರೆ, ಅದಕ್ಕೇನಪ್ಪ ಶ್ರೀಮದಾಚಾರ್ಯ ಗ್ರಂಥ ನಿಮ್ಗೆ ಅರ್ಥ ಆಗಬೇಕಾಗಿದ್ದರೆ ನನ್ನ ಹತ್ರ ಬರ್ರಿ, ನಾನು ತಿಳಿಸಿ ಹೇಳ್ತಾನೆ. ಪಂಚಸ್ಕಂದ ಅಂತ ತಿಳ್ಕೊಂಡಂತಂದರೆ ಬೌದ್ಧರು ಜಗತ್ತನ್ನು ವಿವರಣೆ ಮಾಡ್ತಕ್ಕಂಥ ಒಂದು ಕ್ರಮ. ಸ್ಕಂದ ಅಂದರೆ ಅದಕ್ಕೆ ವಿಜ್ಞಾನ ಅಂತ ಹೆಸರು, ತಿಳುವಳಿಕೆ ಅಂತ ಹೆಸರು. ಸ್ಕಂದ ಅಂದ್ರೆ ಒಂದೇ, ವಿಜ್ಞಾನ ಅಂತಂದ್ರೆ ಒಂದೇ. ಅವರು 5 ಸ್ಕಂದಗಳನ್ನು ಒಪ್ತಾರೆ. ರೂಪಸ್ಕಂದ ಅಥವಾ ರೂಪವಿಜ್ಞಾನ, ಸಂಜ್ಞಾಸ್ಕಂದ ಅಥವಾ ಸಂಜ್ಞಾ ವಿಜ್ಞಾನ, ವೇದನಾಸ್ಕಂದ ಅಥವಾ ವೇದನಾ ವಿಜ್ಞಾನ, ಸಂಸ್ಕಾರ ಸ್ಕಂದ ಅಥವಾ ಸಂಸ್ಕಾರ ವಿಜ್ಞಾನ, ವಿಜ್ಞಾನ ಸ್ಕಂದ ಅಥವಾ ವಿಜ್ಞಾನ. ಈ ರೀತಿಯಾಗಿ 5 ಜಗತ್ತಿನ ವಸ್ತುಗಳನ್ನು ಅವರು ವಿವರಣೆ ಮಾಡ್ತಾರೆ ಬೌದ್ಧರಲ್ಲಿ. ಮೊದಲೇದು ಏನಿಗೆ ಅಂತಿಕೊಂಡಂತಂದರೆ, ನಮಗೆ ಯಾವುದು ದಿನನಿತ್ಯ ಉಪಯೋಗ ಬೀಳ್ತವೆ, ಯಾವುದರ ಪ್ರಯೋಜನ ನಾವು ಅನುಭವಿಸ್ತೇವೆ, ಇದಕ್ಕೆ ಅರ್ಥಕ್ರಿಯಾಕಾರಿತ್ವ ಅಂತ ಕರೀತಾರೆ. ಈ ಅರ್ಥಕ್ರಿಯಾಕಾರಿತ್ವ ರೂಪದ ಬಗ್ಗೆ ನಮಗೆ ಅದರದ್ದು ಸಂತೋಷವೂ ಇದೆ, ದುಃಖವೂ ಇದೆ, ಎಲ್ಲವೂ ಇದೆ. ರಸ, ಗಂಧ, ಕಣ್ಣಿಂದ ನೋಡುವ ವಸ್ತುಗಳು, ಆನಂತರ ನಾಲಿಗೆಯಿಂದ ಸ್ವೀಕಾರ ಮಾಡುವ ವಸ್ತುಗಳು, ಆನಂತರ ಇದಕ್ಕೆ ಯಾವುದಕ್ಕೆ ನಾವು ತನ್ಮಾತ್ರ ಅಂತ ಕರಿತೇವೆ, ಪೃಥ್ವಿ ಸಂಬಂಧವಾಗಿರ್ತಕ್ಕಂಥದ್ದು, ಸ್ಪರ್ಶೇಂದ್ರಿಯಕ್ಕೆ ಸಂಬಂಧವಾಗಿರ್ತಕ್ಕಂಥ ವಾಯು,
ಆನಂತರ ನಾವು ಮಾತನಾಡುವ ಶಬ್ದಗಳು, ಪರಮಾಣುಗಳು, ಆಟಮ್ಸ್, ಬೇರೆ ಬೇರೆ ಪ್ರಾಣಿ, ಆಕ್ಸಿಜನ್ ಆಟಮ್ಸ್ ಬೇರೆ, ಹೈಡ್ರೋಜನ್ ಆಟಮ್ಸ್ ಬೇರೆ, ಇವೆಲ್ಲ ಪರಿಣಾಮವನ್ನು ಹೊಂತವೆ. ನಮ್ಮ ಜೀವನದಲ್ಲಿ ಇವುಗಳ ಕ್ರಿಯೆಗಳ ಅನುಭವ ನಮಗಿರೋದರಿಂದಾಗಿ ಇವುಗಳಿಗೆ ರೂಪವಿಜ್ಞಾನ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಇವೆಲ್ಲ ಪ್ರತಿ ಸೆಕೆಂಡಿಗೂ ಚೇಂಜ್ ಆಗ್ತಿರ್ತದೆ. ಇದು ನಮ್ಮ ಬಾಹ್ಯದಲ್ಲಿ, ಅಂದರೆ ನಮ್ಮ ಶರೀರ ಬಿಟ್ಟು ಬಾಹ್ಯದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು, ಇವುಗಳಿಗೆ ರೂಪವಿಜ್ಞಾನ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಒಂದೇ ಶಬ್ದದಲ್ಲಿ ಇವೆಲ್ಲವೂ ಕ್ಷಣಿಕ ಅಂತ ಒಪ್ತಾರೆ. ಇನ್ನು ಎರಡನೇ ಇನ್ನೊಂದು ತತ್ವವನ್ನು ಒಪ್ಕೊಳ್ತಾರೆ, ಸಂಜ್ಞಾಸ್ಕಂದ ಅಂತ ತಿಳ್ಕೊಂಡಂತೇಳಿ. ಸಂಜ್ಞಾಸ್ಕಂದ ಅಂದರೂ ಒಂದೇ, ಸವಿಕಲ್ಪಕ ಜ್ಞಾನ ಅಂತಂದ್ರು ಒಂದೇ. ಒಬ್ಬರು ಬರ್ತಾರೆ ಭೇಟಿ ಆಗಲಿಕ್ಕೆ, ಇವನು ಮನುಷ್ಯ ಬರ್ತಾ ಇದ್ದಾನೆ ಅಥವಾ ಪ್ರಾಣಿ ಇರ್ತಾನೆ, ನಮ್ಮ ಬುದ್ಧಿಗೆ ಹೊಳೀತದೆ. ಈಗ ಇವನು ಯಾವ ಮನುಷ್ಯ ಯಾವ ಪ್ರಾಣಿ ಇದ್ಯಾವುದೂ ವಿಭಾಗ ಆಗಿಲ್ಲ, ಬರೀ ಮನುಷ್ಯ ಪ್ರಾಣಿ ಜ್ಞಾನ ದಾಕ್ಷಿಣ್ಯಕ್ಕೇ ಇದಕ್ಕೆ ನಿರ್ವಿಕಲ್ಪಕ ಜ್ಞಾನ ಅಂತ ತಿಳ್ಕೊಂಡಂತೇಳಿ ಹೆಸರು. ಇದಕ್ಕೆ ನಿರ್ವಿಕಲ್ಪಕ ಜ್ಞಾನ ಅಂತ ತಿಳ್ಕೊಂಡಂತೇಳಿ ಹೆಸರು. ಇದನ್ನೇ ವಿಜ್ಞಾನ ಸ್ಕಂಧ ಅಂತ ತಿಳ್ಕೊಂಡಂಥೇಳಿ ಬೌದ್ಧರು ಹೇಳ್ತಾರೆ. ಒಟ್ಟು ವಸ್ತುಜ್ಞಾನ ಆಗಿದೆ. ಅದ್ವೈತಿಗಳು ಕೂಡ ಇದೇ ಮಾತು ಹೇಳ್ತಾರೆ. ಬ್ರಹ್ಮ ಅವನು ಗುಣ ಸ್ವಾತಂತ್ರ್ಯ ಇತ್ಯಾಗಿದ್ದಾಗ ಗುಣಾದಿಗಳಿಂದ ಇದ್ದಾನೆ ಅಂತ ಅನ್ಬೇಡ. ಅವನು ನಿರ್ವಿಕಲ್ಪಕ ಬ್ರಹ್ಮಜ್ಞಾನವೇ ನಮ್ಮ ಜೀವನದ ಉದ್ದೇಶ. ಎಲ್ಲ ಬದಿಗೆ ತೆಗೆದಾಕ್ಬಿಡಿ. ನಾವು ನೀವು ಒಂದೇ ರೀ. ನಮ್ಮ ಶಿಷ್ಯ ಹೇಳ್ದನ ನಾ ಗುರು, ನಾ ಶಿಷ್ಯ, ಆಚಾರ್ಯ ಗುರು ಅಂತನೂ ತೆಗೆದುಹಾಕ್ರಿ, ನನ್ನಲ್ಲಿರ್ತಕ್ಕಂಥ ಶಿಷ್ಯ ಅಂತನೂ ತೆಗೆದುಹಾಕ್ರಿ. ಆಮೇಲೆ ನೀವು ನಿಮ್ಮ ಹೆಸರು ಶ್ರೀನಿವಾಸಾಚಾರು, ಅದನ್ನು ತೆಗೆದುಹಾಕ್ರಿ. ನನ್ನ ಹೆಸರು ವರದಾಚಾರು, ಅದನ್ನು ತೆಗೆದುಹಾಕ್ರಿ. ಇಲ್ಲೇ ಗುರು ಶಿಷ್ಯತ್ವ ಹೋಯಿತು, ಶ್ರೀನಿವಾಸಾಚಾರು ವರದಾಚಾರು ಹೋಯಿತು. ಆ ನಂತರ ನಾನು ಗಂಡಸು ನೀವು ಗಂಡಸು, ಅದನ್ನು ತೆಗೆದುಹಾಕ್ಬಿಟ್ರಿ. ಅವಾಗೇನುಳಿತು ಮನುಷ್ಯ. ಇದೇ ರೀತಿಯಾಗಿ ಅದ್ವೈತಗಳ ಪ್ರಕಾರ ಎಲ್ಲ ಗುಣಕ್ರಿಯಾ ಇವುಗಳನ್ನೆಲ್ಲ ತೆಗೆದ ಮೇಲೆ ಬ್ರಹ್ಮ ಅಂತ ಅನ್ನೋ ತತ್ವನೇ ಉಳಿತದೆ. ಅದೇ ಅದ್ವೈತ ಬ್ರಹ್ಮ, ನಿರ್ವಿಕಲ್ಪಕ ಬ್ರಹ್ಮ. ಇದೇ ಬೌದ್ಧರ ಶೂನ್ಯ, ಇದೇ ಬೌದ್ಧರ ನಿರ್ವಿಕಲ್ಪಕ ಜ್ಞಾನ, ಇದೇ ವಿಜ್ಞಾನವಾದ. ಸೊ ಅದರಲ್ಲಿ ಮತ್ತು ಅನೇಕ ವಿಭಾಗಗಳಿವೆ, ಮತ್ತು ಬೇರೆ ಈ ರೀತಿಯಾಗಿರ್ತಕ್ಕಂಥದ್ದು. ಆ ನಂತರ ಇವನು ಗಂಡಸು, ಇವನ ಹೆಸರು ವರದಾಚಾರ್ಯ ಅಂತೇನು ಬಂತಲ್ಲ, ಆವಾಗ ವಿಶೇಷಣಗಳ ಸಹಿತವಾದ ಅವನ ಪರಿಚಯ. ಅದಕ್ಕೆ ಸವಿಕಲ್ಪಕ ಜ್ಞಾನ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಈ ಸವಿಕಲ್ಪಕ ಜ್ಞಾನ ಅಯಂ ಘಟಃ ಅಂತಕೊಂಡಂತಕ್ಕಂಥ ಜ್ಞಾನ ಅಂತಿಕೊಂಡಂತೇನಿದೆ. ಅಯಂ ಕೃಷ್ಣ, ಅಯಂ ಮಾಧವ, ಇದು ಸವಿಕಲ್ಪಕ ಜ್ಞಾನ. ಇದು ಹೊರಟೋಗ್ತದೆ. ಅವನು ಹುಟ್ಟಿದ ಆ ಕ್ಷಣದಲ್ಲಿ ತಾಯಿಯಿಂದ ಹುಟ್ಟುವಾಗೇನೋ ಗಂಡು ಹೆಣ್ಣು ಏನು ಗೊತ್ತಿಲ್ಲ. ಅವನದ್ದು ಕೂಸು, ಒಂದು ಮನುಷ್ಯ, ಅದು ನಿರ್ವಿಕಲ್ಪಕ ಜ್ಞಾನ. ಗಂಡು ಇಂಥವರ ಮಗ, ಇಂಥ ಹೆಸರು, ಇದು ಸವಿಕಲ್ಪಕ ಜ್ಞಾನ. ಅಂದರೆ ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಹೋಗಿರ್ತಕ್ಕಂಥ ಅವನ ಪರಿಚಯಗಳು. ಮುಖ್ಯ ಒಂದೇ ಒಂದು ಒರಿಜಿನಲ್ ಏನಿದೆ ಅದು ನಿರ್ವಿಕಲ್ಪಕ ಜ್ಞಾನ. ಅದಕ್ಕೆ ವಿಜ್ಞಾನ ಸ್ಕಂದ ಅಂತ ಹೇಳ್ತಾರೆ. 5ನೇ ಸ್ಕಂದ ಅದು. 2ನೇ ಸ್ಕಂದ ಸವಿಕಲ್ಪಕ ಜ್ಞಾನ, ವಿಶೇಷಣ ಸಹಿತವಾದ ಒಬ್ಬ ವ್ಯಕ್ತಿಯ ಜ್ಞಾನ. ಇದಕ್ಕೆ ಸಂಜ್ಞಾ ಸ್ಕಂದ ಅಂತಂತಾರೆ. ಇದು ಕೂಡ ಅವರ ಪ್ರಕಾರ ಕ್ಷಣಿಕ ಹೋಗ್ತದೆ.
ಇನ್ನು ಮೂರನೇದಿದೆ ವೇದನಾ ಸ್ಕಂದ. ನಮಗೆ ಅನುಭವ ಆಗ್ತಾಯಿಲ್ಲ ಸುಖ ದುಃಖ. ಸುಖ ದುಃಖಗಳು ಅಂತ ತಿಳ್ಕೊಂಡಂತೇನಿವೆ ಇವುಗಳಿಗೆ ವೇದನಾ ಸ್ಕಂದ ಅಂತ ತಿಳ್ಕೊಂಡಂತೆಲ್ಲ ಕರೀತಾರೆ. ನಮಗೆ ಅನುಭವಕ್ಕೆ ಬರ್ತವೆ. ಸಂಸ್ಕಾರ ಸ್ಕಂದ. ಸಂಸ್ಕಾರ ಸ್ಕಂದ ಅಂತ ತಿಳ್ಕೊಂಡಂತಂದರೆ ನಮಗೊಮ್ಮೆ ಸಿಟ್ಟು ಬರ್ತದೆ ಅಥವಾ ಮೋಹ ಇರ್ತದೆ ಅಥವಾ ಒಂದು ವ್ಯಕ್ತಿಯ ಬಗ್ಗೆ ದ್ವೇಷ ಇರ್ತದೆ. ಅದರಿಂದ ಏನು ಒಂದು ವ್ಯವಹಾರ ಆಗ್ತದೆ ಅದಕ್ಕೆ ವಾಸನ ಅಂತ ಕರೀತಾರೆ. ಅದಕ್ಕೆ ಸಮನಂತರ ಪ್ರತ್ಯಯ ಅಂತ ತಿಳ್ಕೊಂಡಂತೇಳಿ ಕೂಡ ಹೆಸರು. ಅಂದರೆ ಒಂದರಿಂದ ಹುಟ್ಟಿರ್ತಕ್ಕಂಥ ಒಂದು ವಿಶಿಷ್ಟತೆ. ಸುಖ ದುಃಖ ಒರಿಜಿನಲ್. ಸುಖದಿಂದ ಹುಟ್ಟಿರ್ತಕ್ಕಂಥ ಆನಂದದ ಅಭಿವ್ಯಕ್ತಿ, ಉತ್ಸಾಹ, ಇವೆಲ್ಲ ಸಂಸ್ಕಾರಗಳು. ದುಃಖದಿಂದ ಹುಟ್ಟಿರ್ತಕ್ಕಂಥ ನೈರಾಶ್ಯ, ದುಃಖದಿಂದ ಹುಟ್ಟಿರ್ತಕ್ಕಂಥ ಏನು ಬೇಡಪ್ಪ ಅಂತ ತಿಳ್ಕೊಂಡಿರ್ತಕ್ಕಂಥ ಕ್ರಿಯೆಗಳು, ಇವೆಲ್ಲ ಸಂಸ್ಕಾರ ಸ್ಕಂದ. ಹೊರಗಿನ ಪದಾರ್ಥಗಳು, ಒಳಗಿನ ವಿಶೇಷಣ ಸಹಿತ ಜ್ಞಾನ ಸಂಜ್ಞಾಸ್ಕಂದ. ಸುಖ ದುಃಖ ಅಂತಕ್ಕಂಥ ಮೂಲ ಅನುಭವಗಳು, ಇವುಗಳಿಗೆ ವೇದನಾಸ್ಕಂದ ಅಂತ ಹೆಸರು. ಅವುಗಳಿಂದಾಗುವ ಪ್ರತಿಕ್ರಿಯೆಗಳು ಅದಕ್ಕೆ ಸಮಾನಾಂತರ ಪ್ರತ್ಯಯ ಅಂತೇಳಿ ಕರೀತಾರೆ. ರಾಗದ್ವೇಷ ಮೋಹ ಜನ್ಮೋಹ ಇತ್ಯಾದಿಗಳಿಂದ ಹುಟ್ಟಿದ ವಾಸನ ಅಂತೇನಿದೆ ಆ ವಾಸನ ಭಾಳ ದಿವಸ ಇರ್ತದೆ, ಆದರೆ ಮತ್ತೆ ಹೊರಟೋಗ್ತದೆ. ಅದು ಕೂಡ ಕ್ಷಣಿಕ ಅವ್ರ ಪ್ರಕಾರ. ಆನಂತರ ನಿರ್ವಿಕಲ್ಪಕ ಜ್ಞಾನ, ಆಗಳು ನಾನು ಹೇಳಿದೆನಲ್ಲ, ಶ್ರೀನಿವಾಸಾಚಾರ್ಯ ತೆಗೆದುಹಾಕಿ, ಗುರುಗಳು ಅಂತನೂ ತೆಗೆದುಹಾಕಿ, ಗಂಡಸು ಅಂತನೂ ತೆಗೆದುಹಾಕ್ರಿ, ಮನುಷ್ಯ ಅಂತಿಕೊಂಡಂತೇನು ಉಳೀತದೆ ಅದನ್ನು ಮಾತ್ರ ಇಟ್ಟುಕೊಳ್ಳಿ. ನಿರ್ವಿಕಲ್ಪಕ ಜ್ಞಾನ ಅಂತಿಕೊಂಡಂತ ಕರೀತಾರೆ ಅಥವಾ ವಿಜ್ಞಾನ ಸ್ಕಂದ ಅಂತ ಕರೀತಾರೆ. ಈ 5 ಅವ್ರ ಪ್ರಕಾರ ಕ್ಷಣಿಕ. ಪಂಚಸ್ಕಂದ ಅಂತಂದ್ಕೊಂಡಂತಂದ್ರೂ ಒಂದೇ. 5 ವಿಧವಾಗಿರ್ತಕ್ಕಂತಹ ಬಾಹ್ಯ ಮತ್ತು ಆಂತರಿಕ ಅನುಭವಗಳು, ಅನುಭವಕ್ಕೆ ಬರುವ ವಸ್ತುಗಳು, ಅನುಭವ, ಇವು ಹೊರಟೋಗ್ತವೆ. ಜಗತ್ತಿನಲ್ಲಿದ್ದ ವಸ್ತುಗಳು, ಪೃಥ್ವಿ ಅಪ್ ತೇಜ ವಾಯು ಆಕಾಶ, ಅವುಗಳ ತನ್ಮಾತ್ರಗಳು, ಆನಂತರ ವಿಶೇಷಣ ಸಹಿತವಾದ ಒಬ್ಬ ವ್ಯಕ್ತಿಯ ಪರಿಚಯ, ಇಂಥ ರಾಮರಾಯರು, ಗೋವಿಂದರಾಯರು, ಕಮಲಾಬಾಯಿ, ಈ ರೀತಿಯಾಗಿರ್ತಕ್ಕಂಥದ್ದು, ಇದು ಸವಿಕಲ್ಪಕ ಧ್ಯಾನ. ಇದಕ್ಕೆ ಸಂಜ್ಞಾಸ್ಕಂದ, ಒಬ್ಬರನ್ನು ಗುರುತು ಹಿಡಿದು ಕರೀತಕ್ಕಂಥದ್ದು. ಮೂರನೇದ್ದು ನಮ್ಮ ಅನುಭವ, ಸುಖ ದುಃಖ ವೇದನಾಸ್ಕಂದ. ಅದರಿಂದ ಹುಟ್ಟಿರ್ತಕ್ಕಂತಹ ಪ್ರಕ್ರಿಯೆ, ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಒಂದು ರೀತಿಯಾದ ವಾಸನ, ಅದಕ್ಕೆ ಸಂಸ್ಕಾರ ಅಂತ ಕರೀತಾರೆ, ಸಂಸ್ಕಾರ ಸ್ಕಂದ. ವಿಶೇಷಣರಹಿತವಾಗಿ ಇದು ವಸ್ತು, ಇದು ಮನುಷ್ಯ, ಇವನು ಮನುಷ್ಯ, ಈ ಜ್ಞಾನ ಅಂತ ನಿರ್ವಿಕಲ್ಪಕ ಜ್ಞಾನ, ಇದಕ್ಕೆ ವೇದನಾಸ್ಕಂದ. ಈ ರೀತಿಯಾಗಿ ರೂಪಸ್ಕಂದ, ಆನಂತರ ಸಂಜ್ಞಾಸ್ಕಂದ, ವೇದನಾಸ್ಕಂದ, ಸಂಸ್ಕಾರ ಸ್ಕಂದ, ವಿಜ್ಞಾನ ಸ್ಕಂದ. ಇದು ಬೌದ್ಧರ ನಮ್ಮ ಜಗತ್ತನ್ನು ತಿಳಿಸ್ತಕ್ಕಂಥ ಒಂದು ಕ್ರಮ. ಅಂದರೆ ನಮ್ಮ ಹಿಂದಿನವರು ಇದು ವಿಚಾರ ಯಾವ ಕಾಲದಲ್ಲಿ ಅಮೇರಿಕಾ ಇತ್ಯಾದಿ ಬೇರೆ ದೇಶಗಳಲ್ಲಿ ಅಲ್ಲಿ ಇನ್ನೂ ಜನರು ಕಾಡು ಮನುಷ್ಯರಾಗಿದ್ದರು. 2500 ವರ್ಷಗಳ ಹಿಂದೆ. ಆಗ ನಮ್ಮಲ್ಲಿ ಬೌದ್ಧ ತತ್ವಜ್ಞಾನ ಈ ರೀತಿಯಾಗಿರ್ತಕ್ಕಂಥ ವಿಚಾರವನ್ನು ಪ್ರಾರಂಭ ಮಾಡಿತ್ತು. ಅಂದರೆ ಇಲ್ಲಿ ಭಾರತದ ಜನರು ಬೇರೆ ದೇಶ ಇನ್ನೂ ಶಿಲಾಯುಗ ಬ್ರಾಂಜ್ ಯುಗ ಇದ್ದಾಗ ಇಲ್ಲಿ
ಪ್ರಗತವಾಗಿರ್ತಕ್ಕಂಥ ಬುದ್ಧಿವಂತರಾಗಿರ್ತಕ್ಕಂಥ ಮನುಷ್ಯರು ನಮ್ಮ ಭಾರತ ದೇಶದಲ್ಲಿದ್ದರು. ಅವರು ಜಗತ್ತಿನ ಬಗ್ಗೆ ವಿಚಾರ ಮಾಡ್ತಾರೆ. ಇದೆಲ್ಲೂ ಕ್ಷಣಿಕ. ಇನ್ನು ಎರಡು ವಿಷಯ ಅಂತಿಕೊಂಡಂತೇನಿವೆ. ಬುದ್ಧಿಪೂರ್ವಕ ವಿನಾಶೋ ಹಿ ಪ್ರತಿಸಂಖ್ಯಾ ನಿರೋಧಗಿ ಅಬುದ್ಧಿಪೂರ್ವಸ್ತೇಷಾಂ ನಿರೋಧೋ ಅಪ್ರತಿಸಂಖ್ಯಾ ಆಕಾಶಶ್ ಅಂತಿಕೊಂಡಂತ ಹೇಳಿ ಮೂರನ್ನು ನಿತ್ಯ ಅಂತ ಒಪ್ಕೊಳ್ತಾರೆ. ಎಲ್ಲ ಮೊದಲಿನ 5 ಅನಿತ್ಯ, ಇನ್ನು 3 ನಿತ್ಯ. 2 ತರಹದ ನಾಶ. 2 ಥರದ ನಾಶ ಹೇಗೆ ಅಂತ ತಿಳ್ಕೊಂಡಂತಂದರೆ, ಒಂದು ಬುದ್ಧಿಪೂರ್ವಕ ನಾಶ, ಇದಕ್ಕೆ ಅಪ್ರತಿಸಂಖ್ಯಾ ನಾಶ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಒಂದು ವಸ್ತು ಹೋಗ್ತು, ಅದಕ್ಕೆ ಸಂಬಂಧಿಸಿದ ಏನು ಜಗತ್ತಿನ ಏನು ಉಳಿಲಿಲ್ಲ. ಇನ್ನೊಂದು ಉಳಿತದೆ ಮತ್ತು ಹೊರಟೋಗ್ತದೆ, ಮತ್ತು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ ನಡೆದಿರ್ತದೆ. ಒಂದು ನಾಶ ಹೇಗೆ ಅಂತ ತಿಳ್ಕೊಂಡಂತಂದರೆ, ನಾನು ಓಡ್ತಾ ಒಂದು ಇಲಿ ಹೋಗ್ತಿತ್ತಲ್ಲಿ ಒಂದು ಬೆಕ್ಕು ಬಂತು, ಹೊತ್ತು ತಿಂದುಬಿಡ್ತು. ಇಲಿಯ ನಾಶವಾಯಿತು. ಆ ಇಲಿಯಿಂದ ಮತ್ತೊಂದು ಇಲಿ ಮತ್ತೊಂದೇನು ಉಳಿಯೋದೆಲ್ಲ ಹೋಯ್ತು, ಮುಗಿದೋಯ್ತು ಅಲ್ಲಿಗೆ. ಅದಕ್ಕೆ ಬುದ್ಧಿಪೂರ್ವಕ ನಾಶ ಅಂತ ಕರೀತಾರೆ. ಇದಕ್ಕೆ ಅಪ್ರತಿ ಸಂಖ್ಯಾ ನಾಶ, ಅದರ ಸಂಖ್ಯಾ ಮುಂದೆ ಬೆಳೆಯಲಿಲ್ಲ. ಅಥವಾ ವಿಸಂಜ್ಞಾನ ನಾಶ, ವಿಸಂತಾನ ನಾಶ, ವಿಸಂಜ್ಞಾನ ಅಲ್ಲ ವಿಸಂತಾನ ನಾಶ ಅಂತ ಕರೀತಾರೆ. ನಾಶ ಆಗಿದ್ದ ನಾಶ ಕೊನೆ ತನಕ ಉಳಿತದೆ. ನಾಶ ಹೋಗಿ ಮತ್ತೆ ಇಲಿ ಹುಟ್ಟಿ ಅದೇ ಇಲಿ ಮತ್ತು ಪುನಃ ಬೆಕ್ಕಿನ ಹೊಟ್ಟೆಯಿಂದ ಹೊರಗೆ ಬರೋಂಗಿಲ್ಲ. ಅದೇ ನಾಶ ಆಯ್ತಲ್ಲ, ಅದು ಕೊನೆ ತನಕ ಕೋಟಿ ವರ್ಷದ ನಂತರ ಅವತ್ತು ಇಲಿ ನಾಶ ಆಗಿತ್ತು ಅಂತ ಅನ್ನೋದು ಉಳಿತದೆ. ಅದರಿಂದ ಅದು ನಿತ್ಯ. ಇನ್ನೊಂದು ಪ್ರಾಕೃತಿಕ ನಾಶ, ಪ್ರತಿ ಕ್ಷಣಕ್ಕೆ ಹೊರಡು ವಸ್ತು ಸೆಕೆಂಡ್ ಹೋಗ್ತದೆ, ಇನ್ನೊಂದು ಸೆಕೆಂಡ್ ಬರ್ತದೆ, ಆ ಸೆಕೆಂಡ್ ಹೋಗ್ತದೆ, ಇನ್ನೊಂದು ಸೆಕೆಂಡ್ ಬರ್ತದೆ. ಯಾವುದು ಇನ್ನೊಂದು ಮುಂದಿನ ನಾಶ ಆಗ್ತಾ ಹೋಗ್ತದೆ. ಇದಕ್ಕೆ ನಿರಂತರ ನಾಶ ಅಂತ ತಿಳ್ಕೊಂಡಂತ ಹೆಸರು, ಅಥವಾ ಇದಕ್ಕೆ ಪ್ರತಿಸಂಖ್ಯಾ ನಾಶ ಅಂತ ತಿಳ್ಕೊಂಡಂತ ಹೆಸರು, ಸಸಂತಾನ ನಾಶ ಅಂತ ತಿಳ್ಕೊಂಡಂತ ಹೆಸರು. ಅಂದರೆ ಒಂದು ಸಾಮಾನ್ಯ ವಸ್ತು ನಾಶ, ಇನ್ನೊಂದು ಪ್ರಾಕೃತಿಕ ನಾಶ. ಎರಡು ಈ ಅರ್ಥ ಇಟ್ಕೊಳ್ಳಿ. ಪ್ರಕೃತಿಯಲ್ಲಾಗುವ ಪ್ರತಿ ಸೆಕೆಂದಿಗೂ ಹೊಸ ರಕ್ತ, ಹಳೆ ರಕ್ತ ಹೋಗ್ತದೆ, ಹೊಸ ರಕ್ತ ಬರ್ತದೆ, ಹಳೆ ರಕ್ತ ಹೋಗ್ತದೆ, ಹೊಸ ರಕ್ತ ಬರ್ತದೆ. ಅದು ಕಂಟಿನ್ಯೂ ಬರ್ತದೆ ಹೋಗ್ತದೆ. ಇದು ಪ್ರಾಕೃತಿಕ ನಾಶ. ಒಂದು ಸಲ ನಾಶ ಆಯಿತು, ಮುಗೀತು. ಅದರದ್ದು ಮತ್ತು ಪುನಃ ಸಂತಾನ ಇಲ್ಲ. ಅದು ನಿಸ್ಸಂತಾನ ನಾಶ, ಇದು ಸಸಂತಾನ ನಾಶ. ಇದಕ್ಕೆ ಬುದ್ಧಿಪೂರ್ವಕ ನಾಶ, ಪ್ರಾಕೃತಿಕ ನಾಶ ಅಂತ ಕೂಡ ಹೆಸರು ಕೊಡ್ತಾರೆ ಅವರು. ಈ ನಾಶ ಅಂತನ್ನೋ ಒಂದು ಕಾನ್ಸೆಪ್ಟು ಕೊನೆ ತನಕ ಉಳಿತಾರೆ. ನಮ್ಮ ಹಿರಿಯರು ಹೋಗಿದ್ದಾರೆ, ನಮ್ಮ ತಂದೆ ಹೋಗಿದ್ದಾರೆ. ನಮ್ಮ ತಂದೆ ಹೋಗಿದ್ದಾರೆ ಅಂತನ್ನೋ ಒಂದೇನು ಜ್ಞಾನ ಇದೆಯಲ್ಲ, ಇದು ಕೊನೆ ತನಕ ಉಳಿತಾರೆ. ಹೋಗಿದ್ದಾರೆ ಅವತ್ತು ಹೋಗಿ 10 ವರ್ಷ ಆಯಿತು, 11 ವರ್ಷ ಆಯಿತು, 12 ವರ್ಷ ಆಯಿತು, 15 ವರ್ಷ ಆಯ್ತು, ಈ ರೀತಿ ಅನ್ಬೋದು ಹೊರತು ಅದು ನಾಶ ಆಗಿದೆ, ಅದು ನಿತ್ಯ. ಇದ್ರ ಜೊತೆಗೆ ಅವರು ಆಕಾಶ ಒಂದು ನಿತ್ಯ ಅಂತ ಒಪ್ತಾರೆ. ಸ್ಪೇಸ್. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನಮ್ಮ ಏನು ವೇದಗಳ ಇವೇ ಅಲ್ಲ, ವೇದಗಳ ಉಚ್ಚಾರಣೆ ಆಕಾಶದಲ್ಲಿ ಅವತ್ತು ಪರಮಾತ್ಮ ಉಚ್ಚಾರಣೆ ಮಾಡಿದ ಆಕಾಶದಲ್ಲಿ ತಿರುಗ್ತಾ ಇವೆ. ಅದನ್ನು ಬ್ರಹ್ಮದೇವರು ಗುರುತಿಸಿದರು, ಬ್ರಹ್ಮದೇವರು ಆಕಾಶದಲ್ಲಿ ತಿರುಗ್ತಾ ಇದೆ. ನಂತರ ಅದನ್ನೇ ವಶಿಷ್ಠರು, ಅದನ್ನೇ ವಿಶ್ವಾಮಿತ್ರರು, ಅದನ್ನೇ ಮತ್ತೊಬ್ಬರು, ಅದನ್ನೇ ನಮ್ಮ ಹಿರಿಯರು, ಅದನ್ನೇ ನಮ್ಮ ಗುರುಗಳು, ಅದನ್ನೇ ನಮಗೆ ಕಲಿಸುವ ಗುರುಗಳು ಅದನ್ನೇ ಉಚ್ಚಾರಣೆ ಮಾಡ್ತಾ ಇದ್ದಾರೆ. ಆಕಾಶ ನಿತ್ಯ ಇದ್ದದರಿಂದಾಗಿ ಹೇಗೆ ಸ್ವಯಂ ಆಕಾಶ ಅಂತ. ಅದ್ರ ಬದಲಾಗಿ ನಿಮ್ಮ ಮಧ್ವಾಚಾರ್ಯ ದಿಕ್ಕಂತ ಹೇಳಿದ್ರಲ್ಲ ಅಂತಂದರೆ ವಿಶೇಷಕರನ್ನು ಜೊತೆ ತೆಗೆದುಕೊಳ್ಬೇಕಾಗಿತ್ತು. ಯಾಕೆಂದರೆ ವೈಶೇಷಿಕರು ದಿಕ್ ನಿತ್ಯ ಅಂತ ಒಪ್ತಾರೆ. ಹೀಗಾಗಿ ದಿಕ್ ಶಬ್ದ ಇದು ಆಕಾಶ ದಿಕ್ಕು ಒಂದರ ವಿಭಾಗ ಆದ್ದರಿಂದಾಗಿ ಎರಡು ಒಂದೇ. ಪೂರ್ವ ಅಂತಂದ್ರೇನು, ಪೂರ್ವದ ಸ್ಪೇಸ್ ಅಂತ ಅರ್ಥ.
ದಕ್ಷಿಣ ಅಂದರೆ ದಕ್ಷಿಣಕ್ಕಿರುವ ಸ್ಪೇಸ್ ಅಂತಾರೆ. ಸ್ಪೇಸ್ ಅಂದ್ರೆ ಒಂದೇ, ಪೂರ್ವ ಪಶ್ಚಿಮ ವಿಭಾಗ ಅರ್ಥ ಕೊಟ್ಟರು ಒಂದೇ. ಹೀಗಾಗಿ ವೈಶೇಷಿಕರು ದಿಕ್ಕನ್ನು ನಿತ್ಯ ಅಂತ ಒಪ್ತಾರೆ, ಬೌದ್ಧರು ಆಕಾಶವನ್ನು ನಿತ್ಯ ಅಂತ ಒಪ್ತಾರೆ. ಆದ್ದರಿಂದಾಗಿ ಸ್ವಯಂ ಆಕಾಶ, ಈ ಸೂರ್ಯ ಉದಿತನಾಗಿದ್ದಾನೆ, ನಿನ್ನಿನ ಸ್ಥಳದಲ್ಲೇ ಈಗ ಸೂರ್ಯ ಮತ್ತು ಉದಿತನಾಗ್ಯಾನ. ಹಾಗೆ ಸ್ವಯಂ ಆಕಾಶ, ವೈಶೇಷಿಕರು ಸ್ವಯಂ ದಿಕ್ ಅಂತೇಳಿ ಅದೇ ದಿಕ್ಕು ಅಂತನ್ನೋ ವಿಚಾರವನ್ನು ಇಬ್ಬರು ಹೇಳೋದ್ರಿಂದಾಗಿ ವೈಶೇಷಿಕರಾಗಲಿ ಬೌದ್ಧರಾಗಲಿ ಯಾವುದನ್ನು ಅದೇ ಇದು ಅಂತ ಹೇಳ್ತಕ್ಕಂಥ ಪ್ರತ್ಯಭಿಜ್ಞಾ ಅನ್ನೋ ಒಂದು ಕಾನ್ಸೆಪ್ಟ್ ನಾವೇನು ಇಟ್ಕೊಂಡಿದ್ದೇವೆ, ಈ ಕಾನ್ಸೆಪ್ಟನ್ನು ಅವರು ಅಲ್ಲಗಳಿಲಿಕ್ಕಾಗೋದಿಲ್ಲ. ಇಲ್ಲಿವರೆಗೂ ವೈಯಾಕರಣಿಗಳ, ನೈಯಾಯಿಕರ, ಬೌದ್ಧರ, ವೈಶೇಷಿಕರ ಕಾನ್ಸೆಪ್ಟ್ ಏನು ಈ ಪ್ರತ್ಯಭಿಜ್ಞಾದ ಬಗ್ಗೆ ಇತ್ತು. ಅದನ್ನು ನೀವು ನಿರಾಕರಣೆ ಮಾಡ್ತಾ ಆಚಾರ್ಯರು ಪ್ರತ್ಯಭಿಜ್ಞಾ ಇದು ಭ್ರಾಂತಿ ಅಲ್ಲ ಅನ್ನೋದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾವ ವಿಚಾರವನ್ನು ತೆಗೆದುಕೊಳ್ತಾರೆ, ಟೀಕಾಕೃತ್ಪಾದರು ಇತ್ಯಾದಿಗಳು. ಆದ್ದರಿಂದಲೇ ಟೀಕಾಕೃತ್ಪಾದರು ಹೇಳ್ತಾರೆ, ತಸ್ಮಾತ್ ಆಕಾಶಾದೀನಾಂ ನಿತ್ಯತ್ವಾತ್ ತದ್ವಿಷಯಕ ಪ್ರತಿಜ್ಞಾಂ ಭ್ರಾಂತಿತ್ವಂ ಬೌದ್ಧಾದಿಕಸ್ಯಾಪಿ ನ ವಾಚ್ಯಂ. ಎಷ್ಟು ಸ್ಪಷ್ಟವಾಗಿ ಕ್ಲಿಯರಾಗಿ ಶ್ರೀಮದಾಚಾರ್ಯ ಅಭಿಪ್ರಾಯವನ್ನು ನಮಗೆ ತಿಳಿಸಿಕೊಡ್ತಾರೆ. ಅದರ ಮುಂದಿನ ವಿಚಾರ ನಾಳಿನ ದಿವಸ ನಾವು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಎಷ್ಟು ಸಾಧ್ಯ ಇದೆ, ನನಗೆ ಸಾಧ್ಯ ಇದೆ, ನನಗಿಂತ ಒಳ್ಳೆಯ ವಿದ್ವಾಂಸರು ಇನ್ನೂ ಸುರಳ ಮಾಡಿ ನಿಮ್ಗೆ ಹೇಳ್ಬೋದು. ನಾವು ಸಾಮಾನ್ಯ ವಿದ್ವಾಂಸರು, ಸಾಮಾನ್ಯ ತಿಳುವಳಿಕೆ ಇದು ಎಷ್ಟಾಗಿದೆ ಅಷ್ಟು ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಅದನ್ನು ನೀವು ಪುನಃ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ, ಟೀಕಾಕೃತ್ಪಾದರು ಶ್ರೀಮದಾಚಾರ್ಯರು ನಮ್ಮ ಮೇಲೂ ತಾತ್ವಿಕವಾಗಿ ಏನು ಉಪಕಾರ ಮಾಡಿದ್ದಾರೆ, ಲಾಜಿಕ್ ಯುಕ್ತಿವಾದದಿಂದ ನಮಗೇನು ಉಪಕಾರ ಮಾಡಿದ್ದಾರೆ, ಆ ಉಪಕಾರ ಸ್ಮರಿಸ್ತಾ ಇದ್ದರೆ ಇದೊಂದು ನೆವದಿಂದ ಗುರುಗಳ ನೆನಪಾಯಿತು, ಜಗದ್ಗುರುಗಳ ನೆನಪಾಯಿತು. ಅದರಿಂದ ಬರುವ ಪರಿಣಾಮ ಏನು? ಗುರುಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ. ದಿನಾಲು ವಿಷ್ಣು ತತ್ವ ನಿರ್ಣಯ ಪ್ರವಚನ ಮಾಡೋದರಿಂದ ನನ್ನ ಆಪತ್ತು ಪರಿಹಾರ ಆಗ್ತದೆ. ವಿಷ್ಣು ತತ್ವ ನಿರ್ಣಯದಿಂದ ಸ್ವಲ್ಪ ತಿಳಿಯಲಿಕ್ಕೆ ಕಷ್ಟ ಆದರೂ ಅದನ್ನು ಆ ನೆವದಿಂದ ಟೀಕಾಕೃತ್ಪಾದರು ಮಧ್ವಾಚಾರ್ಯ ನೆನಪಾದರೆ ನಿಮ್ಮ ಆಪತ್ತು ಪರಿಹಾರ. ಇನ್ನು ಜಿಜ್ಞಾಸುಗಳಿಗೆ ಹೊಸದಾಗಿ ತಿಳಿದುಕೊಳ್ಳುವ ಅವಕಾಶ. ಇನ್ನು ಯಾರು ಅಭ್ಯಾಸ ಮಾಡಿದ್ದಾರೆ ಅವರಿಗೆ ವಿಷ್ಣು ತತ್ವ ನಿರ್ಣಯ ಏನಿದೆ ಅಂತ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲವಾಗ್ತಾರೆ. ಇದು ಪಂಡಿತರಿಗೋಸ್ಕರ ಹೇಳಿದ್ದಲ್ಲ, ಪಂಡಿತರಿಗೆ ಇವೆಲ್ಲ ಗೊತ್ತಿರ್ತದೆ. ಇನ್ನು ನಾವು ಮತ್ತೆ ಭೀಮಸೇನ್ ದೇವರ ಬಗ್ಗೆ ಬರೋಣ. ಅರ್ಧ ಗಂಟೆ ಭೀಮಸೇನ್ ದೇವರ ಬಗ್ಗೆ ಅಂತ ಅಂದಿದ್ದೆ, ಆದರೆ ವಿಷಯಗಳನ್ನು ತಿಳಿಸ್ಲಿಕ್ಕೆ ಸ್ವಲ್ಪ ವೇಳೆ ಆಯಿತು. ಈಗಾಗಲೇ 40 ನಿಮಿಷಕ್ಕಿಂತ ಹೆಚ್ಚು ಆಗಿರಬೇಕು. ಈಗ ನಾವು ಭೀಮಸೇನ್ ದೇವರ ಹತ್ರ ಬರೋಣ. ಭೀಮಸೇನ್ ದೇವರು ಭಕ್ತಿಯ ಸ್ವರೂಪ, ಭಕ್ತಿಯ ಇನ್ನೊಂದು ರೂಪ, ಪ್ರತಿಕೃತಿ ಅಂತನ್ನೋ ವಿಚಾರವನ್ನು ಮಾಡ್ತಾ ಇದ್ದೆವು. ಭೀಮಸೇನ್ ದೇವರ ಭಕ್ತಿಯ ಪ್ರತಿಕೃತಿ ಅಂತನ್ನೋದ್ರ ಬಗ್ಗೆ ಈಗಾಗಲೇ 6-7 ದಿವಸ ನಾನು ಹೇಳ್ತಾ ಬಂದಿದ್ದೇನೆ. ಆನಂತರ ಶ್ರವಣ ಭಕ್ತಿ ಭೀಮಸೇನ್ ದೇವರು ಹೇಗೆ ತಮ್ಮ ಜೀವನದಲ್ಲಿ ತಂದುಕೊಂಡ್ರು ಅನ್ನೋದು ಹೇಳಿ ಆಗಿದೆ. ಈಗ ಕೀರ್ತನ ಭಕ್ತಿ. ಕೀರ್ತನ ಅಂದರೆ ಇನ್ನೊಬ್ಬರಿಗೆ ಭಗವಂತನ ಮಹಿಮೆ ಹೇಳುವ, ಇನ್ನೊಬ್ಬರಿಗೆ ನಾವು ಭಗವಂತನ ಮಹಿಮೆ ಹೇಳ್ತಾ ಇದ್ದರೆ, ಹೀಗೋಗಿ ಈ 1 ಗಂಟೆವರೆಗೆ ನನಗೆ 45 ನಿಮಿಷ ಓದೋದು ಗೊತ್ತಾಗಲಿಲ್ಲ. ಈ ಏಕಾಗ್ರತೆ ಕೃಷ್ಣಾಯ ನಮಃ ಕೃಷ್ಣಾಯ ನಮಃ ಅಂತ ಬಂದಿರ್ತಾರೆ, 10 ಆಗೋದ್ರೊಳಗೆ 20 ವಿಚಾರ ಬಂದಿರ್ತಾರೆ. ಆದರೆ ಪ್ರವಚನ ಮಾಡಬೇಕಾದರೆ, ಕೇಳಬೇಕಾಗಿದ್ದರೆ ಅದು ಏಕಾಗ್ರತೆ ತಾನಾಗೇ ಬರ್ತಾರೆ. ಭೀಮಸೇನ್ ದೇವರು ಕೀರ್ತನದ ಸಂದರ್ಭ ವನಪರ್ವ, ಪಾಂಡವರ ವನವಾಸದ ಸಂದರ್ಭ. ವನವಾಸಕ್ಕೆ ಬಂದು 12 ತಿಂಗಳಾಗಿದೆ, 1 ವರ್ಷ ಆಗಿದೆ. ದ್ರೌಪದಿಗೆ ತನ್ನ ಅಪಮಾನ ಪ್ರತಿ ಕ್ಷಣಕ್ಕೂ ನೆನಪಿದೆ. ಇಲ್ಲಿ ದ್ರೌಪದಿ ಅಂತ ತಿಳ್ಕೊಂಡಂತಂದರೆ ತತ್ವಜ್ಞಾನ. ದ್ರೌಪದಿ ಅಂತ ತಿಳ್ಕೊಂಡಂತ ದ್ರೌಪದಿ ಸರ್ವವಿದ್ಯಾ ದ್ರೌಪದಿ.
ದ್ರೌಪದಿಗೆ ಅಪಮಾನ ಅಂತಿಕೊಂಡಂತಂದರೆ ವೇದಶಾಸ್ತ್ರಗಳಿಗೆ ಆಗುವ ಕೆಟ್ಟ ಅರ್ಥ, ತಪ್ಪು ಅರ್ಥ, ಅದರ ಮೇಲಿರ್ತಕ್ಕಂಥ ತಪ್ಪು ಅಭಿಪ್ರಾಯ, ಶಾಸ್ತ್ರಗಳ ಬಗ್ಗೆ ಇರುವ ತಪ್ಪು ಅಭಿಪ್ರಾಯ. ಈಗಂಗೆ ವೈಶೇಷಿಕರು, ಬೌದ್ಧರು, ನೈಯಾಯಿಕರು, ವೈಯಾಕರಣಿಗಳು ಅಂತ ನಾನು ಹೇಳಿದೆ. ಇವರೆಲ್ಲರೂ ಕೂಡ ತತ್ವಜ್ಞಾನ ದೃಷ್ಟಿಯಿಂದ ದುರ್ಯೋಧನ, ದುಶ್ಯಾಸನ, ಕರ್ಣ ಮತ್ತು ಶಕುನಿಗಳು. ತಪ್ಪು ಅರ್ಥವನ್ನು ವೇದ ನಿತ್ಯ ಅಲ್ಲ. ಇದೇ ದ್ರೌಪದಿಯ ವಸ್ತ್ರಹರಣ, ನೆನಪಿಟ್ಕೊಳ್ಳಿ. ಇದನ್ನು ಇಂಥ ಮಾಡಿರ್ತಕ್ಕಂಥವರಿಗೆ ವಾಯುದೇವರು ಬುದ್ಧಿ ಕಲಿಸ್ತಾರೆ, ಪರಮಾತ್ಮ ಬುದ್ಧಿ ಕಲಿಸ್ತಾನೆ. ಆಗ ನಮಗೆ ಸರಿಯಾದ ತಿಳಿಬೇಕು, ಪರಮಾತ್ಮ ಸರ್ವೋತ್ತಮ, ಅವನನ್ನು ಪ್ರೀತಿಸಬೇಕು, ಅವನೇ ನಮ್ಮೆಲ್ಲರಿಗಿಂತಲೂ ಅತ್ಯಂತ ಪ್ರಿಯ ಅಂತಿನ್ನಕೊಳ್ಳೋದು ಭಕ್ತಿ. ಈ ಭಕ್ತಿ ಏನು ಮಾಡ್ತದೆ? ಈ ದುಶ್ಯಾಸನ ದುರ್ಯೋಧನಗಳನ್ನು ದೂರ ಮಾಡ್ತದೆ. ಅದಕ್ಕೋಸ್ಕರ ತತ್ವಜ್ಞಾನ ಯಾವಾಗಲೂ ತನ್ನನ್ನು ಸರಿಯಾಗಿ ಇಂಟರ್ಪ್ರಿಟೇಷನ್ ಮಾಡ್ತಕ್ಕಂಥವ್ನು ಹುಡುಕ್ತಾ ಇರ್ತದೆ. ತತ್ವಜ್ಞಾನ ರೂಪಿಯಾದ ದ್ರೌಪದಿ ತನ್ನನ್ನು ಸರಿಯಾದ ಇಂಟರ್ಪ್ರಿಟೇಷನ್ ಮಾಡಲಿಕ್ಕೆ ಧರ್ಮರಾಜನ ಹತ್ರ ಬಂದಳು. ಧರ್ಮರಾಜ ಕೇಳಿದೆ, ಏನವ ಎಲ್ಲ ಕೆಲಸ ಆಯ್ತು ಅಂತ ದ್ರೌಪದಿ ಅಂತ ಕೇಳಿದಾಗ, ಹೌದು ಎಲ್ಲ ಕೆಲಸ ಆಯಿತು, ನೀವು ಕೂತಿದ್ರಿ ಬಂದಿದ್ದೇನೆ. ಏನು ಅಲ್ಲ, ಮತ್ತು 12 ತಿಂಗಳಾಯಿತು. ಹೌದು ಗೊತ್ತಾಯ್ತು, ನನಗೆ ಗೊತ್ತದಲ್ಲ 12 ತಿಂಗಳಾಯಿತು ಅಂಥೇಳಿ. ಇಲ್ಲ, ಮತ್ತು ನೀವು ಶಾಸ್ತ್ರ ಓದ್ದವರು ಧರ್ಮರಾಜ, ಶಾಸ್ತ್ರದಲ್ಲಿ ಧರ್ಮ ಕಾರ್ಯದಲ್ಲಿ, ಯಜ್ಞ ಕಾರ್ಯಗಳಲ್ಲಿ ಒಂದು ನಿಯಮ ಮಾಸೋ ವೈ ವರ್ಷ ಅಂತ ತಿಳ್ಕೊಂಡಂಥೇಳಿ ಶಾಸ್ತ್ರ ಒಂದು ನಿಯಮದ. ಏನಪ್ಪ ಅಂದು 12 ವರ್ಷ ಯಜ್ಞ ಮಾಡಬೇಕು. ಅದ್ರ ವಯಸ್ಸಾಗ್ಯದ, 12 ವರ್ಷ ಇರ್ತೀನೋ ಇಲ್ಲೋ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ ಯಜ್ಞ ಅರ್ಧದಲ್ಲಿ ಮುಗಿದೋದ್ರೆ ಅದು ಕೂಡ ಸರಿಯಲ್ಲ. ಅರ್ಧದಲ್ಲಿ ಆಗಬಾರ್ದು, ಜಗತ್ತಿಗೆ ಅನಾನುಕೂಲತೆ ಆಯಿತು. ಅದಕ್ಕೋಸ್ಕರ ಯಾವುದೇ ಕೆಲಸ, ದೇವರ ಕೆಲಸ, ಧಾರ್ಮಿಕ ಕೆಲಸ ಮಾಡುವಾಗ ಅದು ಪೂರ್ತಿ ಆಗಬೇಕು ಅಂತ ಅನ್ನೋದು ನಮ್ಮಲ್ಲಿ ಮನಸ್ಸಿನ ಸಂಕಲ್ಪ. ಅದಕ್ಕೆ ಗಣಪತಿ ಪ್ರಾರ್ಥನೆ ಮಾಡ್ತೀವಿ. ಪಾಠದ ಆರಂಭದೊಳಗೆ ನಾನು ದಿನಾಲು ಗಣಪತಿ ಪ್ರಾರ್ಥನೆ ಮಾಡ್ತೇನೆ. 1 ತಾಸು ತನಕ ಯಾವ ವಿಘ್ನ ಬರಬಾರದು. ನಿಮ್ಮ ವಿಘ್ನ ಬರ್ತೇನೆ ರೀ? ಹೌದು ರೀ. 1 ವಿಘ್ನ ಮೇಲಿನ ಮೇಲೆ ಫೋನ್ಗಳು. ಅದಕ್ಕೆ ಸರ್ವಸಾಮಾನ್ಯವಾಗಿ ನಾನು ಎಲ್ಲರಿಗೂ ಹೇಳ್ಕೊಂಡಿದ್ದೇನೆ, ಬೆಳಿಗ್ಗೆನ 8ರಿಂದ 10 ತನಕ ಫೋನ್ ಮಾಡಬೇಡ್ರಿ. ನನ್ನ ಪಾಠ ಪ್ರವಚನದ ವೇಳೆ ಈ ವಿಘ್ನ ಬರಬಾರ್ದು, ತತ್ವಜ್ಞಾನ ಸಂದರ್ಭದ ವಿಘ್ನ ಬರಬಾರ್ದು. ಗಣಪತಿಗೆ ಪ್ರಾರ್ಥನೆ ಮಾಡ್ತೀನಿ, ಗಣಪತಿ ಅವರನ್ನು ನೋಡ್ಕೋತಾನೆ ಇರಲಿ. ದ್ರೌಪದಿ ಹೇಳಿದ್ದು ಈ ರೀತಿಯಾಗಿ, ಇದು ಎಲ್ಲ ಹಳೆಯ ವಿಷಯ ನಾನು ಹೊಳ್ಳಿಕತ್ತದ್ದು. 12 ತಿಂಗಳಂದ್ರೆ 12 ವರ್ಷ ಆಯ್ತು ಅಂತ ತಿಳ್ಕೊಡ್ರಿ. 1 ತಿಂಗಳು ನಾವು ಎಲ್ಲರೂ ಅಜ್ಞಾತವಾಸ ಮಾಡೋಣ. ಆನಂತರ ಅದ್ರ ಮುಂದಿನ ತಿಂಗಳಿಂದ ದುರ್ಯೋಧನ ಹೇಳಿ ಕಳ್ಸೋಣ, ನಮ್ಮ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮುಗಿದದ, ಆದರೆ ನಮ್ಮ ರಾಜ್ಯ ನಮಗೆ ಬೇಕು ಅಂತ ತಿಳ್ಕೊಂಡಂತ. ಧರ್ಮರಾಜ ಅಂದ, ಏನಿದು, ನಾಳೆ ಜನ ನಮಗೇನಂತಾರೆ, ಇವರು ಕುತರ್ಕ ಮಾಡ್ಲಿಕ್ಕೆ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತ. ದ್ರೌಪದಿ ಅಂತಾಳೆ, ಯಾರು ಏನಂತಾರೆ ತೊಗೊಂಡೇನು ಮಾಡ್ತೀರಿ? ತತ್ವಜ್ಞಾನ ಮೊದಲು, ದ್ರೌಪದಿ ಅಪಮಾನಕ್ಕೆ ಸೇಡು ಮೊದಲಾಗಬೇಕು. ತತ್ವಜ್ಞಾನಕ್ಕೆ ಯಾರಾದರೂ ಮಾತನಾಡಿದ್ರೆ ಆ ಕ್ಷಣಕ್ಕೆ ಖಂಡನೆ ಆಗಬೇಕು. ಅವ್ರು ಸತ್ಯಜ್ಞಾನ ತೀರ್ಥರು ಪೂಜಾಕ್ಕೆ ಎದ್ದಿದ್ರು, ಯಾರೋ ಚಂದ್ರಿಕಾ ಖಂಡನಾಗೆ ಅಂತ ತೋರಿಸ್ಕೊಟ್ರು. ನಮ್ಮ ಮೈಲಿಗೆಂತ ಆಗಿಂದಾಗೆ ಪೇಪರ್ ತರಿಸಿ ಅದ್ರ ಖಂಡನ ಭಾಷೆ ಬರೆದು ಖಂಡನ ಬರೆದು ಅನಂತರ ಸ್ನಾನಕ್ಕೆ ಹೋದರು. ತತ್ವಜ್ಞಾನ ವಿಷಯಕ್ಕೆ ನಮ್ಮ ಆಗ್ರಹ ಹಿಂಗಿರ್ಬೇಕು. ನಾಳೆ ಕೇಳಿದ್ರೆ ಆಯ್ತು ರೀ ತತ್ವನಿರ್ಣಯ, ನಾಡಿದ್ದು ಕೇಳಿದ್ರೆ ಆಯಿತು, ಇನ್ನೊಂದು ದಿವಸ ಕೇಳಿದ್ರೆ ಆಯಿತು, ಮತ್ತೊಂದು ದಿವಸ ವಿಷ್ಣು ತತ್ವನಿರ್ಣಯ ಕೇಳಿದ್ರೆ ಆಯಿತು ಅನ್ಬೇಡಿ. ಆ ಸಮಯದಲ್ಲಿ ತಪ್ಪದೇ ಕೇಳಿ. ಆಗ ಇಲ್ಲ ಮತ್ತೆಲ್ಲ ನಮಗಿಷ್ಟೆಲ್ಲ ದ್ಯೂತಾದದ್ದು ದೇವರಿಚ್ಛ, ನಾವು ಸೋತದ್ದು ದೇವರಿಚ್ಛ, 12 ವರ್ಷ ನಾವು ಕಾಡಿನಾಗಿರ್ಬೇಕಂತ ಅನ್ನೋದು ದೇವರಿಚ್ಛ. ಅದಕ್ಕೋಸ್ಕರ ಏನು ಮಾಡಬೇಕು? ಅದಕ್ಕೆ ಹೇಳಿದ್ದು ದೇವರಿಚ್ಛ ನಿಜ, ಆದರೆ ದೇವರು ತಾನು ಏನು ಇಚ್ಛೆ ಮಾಡ್ತಾನೆ ನಿಮ್ಗೆ ಗೊತ್ತದೇನು? ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಾವು ಪ್ರಯತ್ನ ಮಾಡ್ತಾ ಇದ್ದಾಗ ಬರುವ
ರಿಸಲ್ಟ್ನಿಂದ ದೇವ್ರ ಇಚ್ಛೆ ಅಂತ ಅನ್ನೋದು ಏನು ಗೊತ್ತಾಗ್ತದೆ. ಆದರೆ ನಾನು ದೇವ್ರಿಚ್ಛೆ ಅಂತ ಒಂದು ಕೂತ್ಕೊಂಡ್ರೆ ನಿಮಗೆ ಇವತ್ತಿನ ಊಟ ಸಿಗ್ತದೇನು? ದೇವ್ರ ಇಚ್ಛೆ ನಿಜ, ಆದರೆ ದೇವ್ರ ಇಚ್ಛೆ ಏನು ಅಂದದ? ಹೇಳು, ಸ್ನಾನ ಮಾಡು, ಸಂಧ್ಯಾವಂದನ ಮಾಡು. ನನ್ನ ಹೆಂಡತಿಗೆ ಪರಮಾತ್ಮ ಹೇಳೇನು, ಒಂದು ಡೈರೆಕ್ಟ್ ಒಮ್ಮೆ ಆರ್ಡರ್ ಕೊಟ್ಟೆ, ಲಘುನೇ ಹೇಳ್ರಿ, ಎದ್ದು ಚಲೋ ಮಡಿಲಿ ಅಡುಗೆ ಮಾಡಿರಿ, ದೇವ್ರ ನೈವೇದ್ಯಕ್ಕೆ ಅನುಕೂಲ ಮಾಡಿಕೊಡ್ರಿ. ಇದು ದೇವ್ರ ಇಚ್ಛೆ ಅಲ್ಲೇನು? ಸುಮ್ಮನೆ ಕಾಡಿನಾಗ ಕೂತ್ರೇನು? ನಮ್ಮ ರಾಜ್ಯನ ತೊಗೋಬೇಕು ಅಂತಕೊಂಡಂತ ಅನ್ನೋದನ್ನು ನಾವು ಪ್ರಯತ್ನ ಮಾಡಬೇಕು. ಪರಮಾತ್ಮ ಅದನ್ನು ನಿಶ್ಚಿತವಾಗಿ ಬರೇ ದೈವವಾದ ನಡೆಯೋಂಗಿಲ್ಲ ಅಂಥೇಳಿ ದ್ರೌಪದಿ ಇರ್ತಕ್ಕಂಥ ಸತ್ಯ ಹೇಳ್ತಾಳೆ. ಅದು ಧರ್ಮರಾಜನಿಗೆ ಹೆಂಡತಿಗೆ ಉತ್ತರ ಕೊಡಲಿಕ್ಕೆ ಆಗಂಗಿಲ್ಲ. ನಾವು ನಮ್ಮ ಮಕ್ಕಳೇನೋ ಪ್ರಶ್ನೆ ಕೇಳಿದಾಗ ಉತ್ತರ ಇವೆಲ್ಲ ಕೇಳಕ್ಕೆ ಹೋಗ್ಬೇಡ, ನೀವು ಪಾಪ ಹೋಗಿ ಅಂತೇಳಿ ಬೈತೀವಿ. ಹಂಗೆ ಬೇಡ, ಅವ್ರಿಗೆ ಪೂರ್ತಿ ಅವ್ರು ಕನ್ವೀನ್ಸ್ ಆಗಿ ಅವ್ರಿಗೆ ಹೇಳಬೇಕು. ನಾವು ದ್ರೌಪದಿಗೆ ಕನ್ವೀನ್ಸ್ ಆಗಿ ಹೇಳಿದ್ರೆ ಅಪಮಾನ ಅಂತೇಳಿ ನೋಡು, ಹೆಂಗಸರು ಭಾಳ ಮಾತಾಡಬಾರ್ದು, ದೇವರ ಇಚ್ಛಾಕ ದೇವರ ಸ್ವತಂತ್ರಕ್ಕೆ ಭಂಗ ಬರ್ಲಿಕ್ಕತ್ತದ, ಆ ರೀತಿ ಮಾತಾಡಬೇಡ, ಹೋಗಿ ಅಂತೇಳಿ ಉತ್ತರ ಕೊಡಲಿಕ್ಕಾಗಲಿಲ್ಲ. ಧರ್ಮರಾಜ ಬೈದ್ಬಿಟ್ಟ. ಅಲ್ಲೇ ಭೀಮಿದ್ದ, ಬಂದ. ಅಣ್ಣ, ಭೀಮಗೆ ಬೈಲಿಕ್ಕೆ ಅದಕ್ಕೆ ಅವನಿಗೆ ಧೈರ್ಯ ಇದ್ದಿದ್ದಿಲ್ಲ ಧರ್ಮರಾಜನಿಗೆ. ಏನಪ್ಪ ಭೀಮ, ಅಲ್ಲ ದ್ರೌಪದಿ ಏನು ತಪ್ಪು ಹೇಳಪ್ಪ? ನೋಡಿ, ಗಂಡ ಹೆಂಡತಿ ಎಷ್ಟು ಪ್ರೀತಿಯಿಂದ ಇದ್ದರು. ನಮ್ಮಲ್ಲಿ ಕೆಲವು ಗಂಡಸರಿಗೆ ಇರ್ತದೆ, ಹೆಂಡತಿ ಹೇಳಿದ್ದು ಯಾವುದೂ ಕೇಳಬಾರ್ದು. ಕೆಲವು ಹೆಂಡಂದ್ರಿಗೂ ಇರ್ತದೆ ಗಂಡ ಹೇಳಿದ್ದು ಕೇಳಬಾರ್ದು ಅಂತ, ಅವ್ರಾಗ ಬಿಟ್ಟಿದ್ದು ಅದು ಇರಲಿ. ಆದರೆ ಭೀಮಗೆ ಹೇಳಿದ ದ್ರೌಪದಿ ಏನು ತಪ್ಪು ಹೇಳಾಳ? ನನ್ನ ಹೆಂಡತಿ ಸರಿಯೇ ಹೇಳಾಳ. ಮದುವೆಯಾದವನಿಗೆ ಇದೊಂದು ಡೈಲಮ, ಈ ಕಡೆ ಅವನ ಮಾತು ಕೇಳಬೇಕು, ಹೆಂಡತಿ ಮಾತು ಕೇಳಬೇಕು ಅಂತೇಳಿ. ಇಬ್ಬರದ್ದು ಮಾತು ಕೇಳಬೇಕು. ಯಾವುದು ಸತ್ಯ ಇದೆ ಅದನ್ನು ವಿನಯವಾಗಿ ಹೇಳಬೇಕು. ತಾಯಿಗೆ ಒಂದು ವಿನಯದಿಂದ ಹೇಳಬೇಕು, ಹೆಂಡತಿಗೆ ಅಲ್ಲ ಇದು ಖರೆಯದಲ್ಲಿ ಹೇಳು, ನೀನೇ ವಿಚಾರ ಮಾಡು, ಬರೀ ಈಗೂ ಇಟ್ಕೋಬೇಡ. ಯಾರಿಗೂ ಅತ್ತಿ ಈಗೂ ಸರಿಯಲ್ಲ, ಸೊಸೆ ಈಗೂ ಸರಿಯಲ್ಲ, ಮಾವನಿಗೂ ಸರಿಯಲ್ಲ, ಮಗನಿಗೂ ಸರಿಯಲ್ಲ, ಯಾವುದೂ ಸರಿಯಲ್ಲ. ಅಥವಾ ಬಂದಿರತಕ್ಕಂಥ ಸೊಸೆ ಈಗೂ ಸರಿಯಲ್ಲ. ಈಗೋದಿಂದ ಮನುಷ್ಯ ಅಂದಲ್ಲಿ ಯಾವುದೇ ಉತ್ತರ ಸಿಗೋದಿಲ್ಲ. ಆಕೇನು ಹೇಳಿದ್ದಾಳೆ? ಪರಮಾತ್ಮ ಸರ್ವೋತ್ತಮ ನಿಜ, ಆದರೆ ಪ್ರಯತ್ನ ಪ್ರತ್ಯಕ್ಷಮೇ ತತ್ಪುರುಷಸ್ಯ ಕರ್ಮ. ಬೆಳಗ್ಗೆ ಎದ್ದ ಕ್ಷಣಕ್ಕೇನೆ ಶರೀರ ಸ್ವಚ್ಛ ಮಾಡಿಕೊಳ್ಬೇಕು. ದೇವ್ರು ಬಂದು ಹೇಳಬೇಕ ನಮಗೆ, ಹೇಳು, ಹೋಗು, ಬಹಿರ್ದೇಶಕ್ಕೆ ಹೋಗಿ, ಬಹಿರ್ದೇಶಕ್ಕಲ್ಲ ಬಾತ್ರೂಮ್ಗೆ ಹೋಗು, ವಾಶ್ರೂಮ್ಗೆ ಹೋಗು. ದೇವ್ರ ಪ್ರೇರಣೆ ಅಲ್ಲ, ಶರೀರ ಧರ್ಮ. ಪರಮಾತ್ಮ ಒಂದ್ಸಲ ಶಾಸ್ತ್ರೊಳಗೆ ಹೇಳ್ಬಿಟ್ಟಾನ, ಅದರಿಂದ ಹೇಳ್ಬೇಕು. ಮನೆ ಸ್ವಚ್ಛ ಮಾಡ್ಕೋಬೇಕು, ಸ್ನಾನ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು. ಇದು ಮನುಷ್ಯನ ಪ್ರಯತ್ನ ಅಂತ ಏನಿದೆ, ಇದು ಪ್ರತ್ಯಕ್ಷಮೇ ತತ್ಪುರುಷಸ್ಯ ಕರ್ಮ. ಆದ್ದರಿಂದ ಪ್ರಯತ್ನ ಮಾಡಬಾರ್ದು ಅಂತಂತೇನು? ಧರ್ಮರಾಜ ಅಂದ, ಭೀಮ ಎಲ್ಲ ದೇವರ ಇಚ್ಛಾ ಒಲ್ಲಗಳ್ತೀಯ ನೀನು? ಇಲ್ಲಂತ ಹೇಳ್ತೇನು? ಭೀಮ ಹೇಳ್ದನ, ಅಲ್ಲಗಳಂಗಿಲ್ಲ. ಆದರೆ ದೇವ್ರ ಇಚ್ಛೆ ಅಂತ ವಾದ ಮಾಡ್ತಕ್ಕಂಥ ವ್ಯಕ್ತಿ ಹಸಿವೆ ಆದರೂ ಸುಮ್ಮನೆ ಕೂತಿರ್ತೇನು? ಬಾಯಾರಿಕೆ ಆದರೂ ಸುಮ್ಮನೆ ಕೂತಿರ್ತೇನು? ಅಥವಾ ಶರೀರ ವಿಸರ್ಜನೆ ಮಾಡಿ ಬಂದಾಗ ಹಾಗೆ ಹಾಸಿಗೆ ಮೇಲೆ ಕೂತಿರ್ತೇನು? ಹೇಳ್ತಿಲ್ಲೋ, ಹೋಗ್ತಿಲ್ಲೋ? ನಮ್ಮ ಪ್ರತ್ಯಕ್ಷ ಪ್ರಯತ್ನವೇ ಇದು ದೇವರ ಇಚ್ಛೆ, ನೆನಪನ್ನ ಇಟ್ಕೋ. ಶರೀರ ಮಲಮೂತ್ರ ವಿಸರ್ಜನೆ ಮಾಡಬೇಕಾಗಿದೆ, ಆ ರೀತಿ ಶರೀರ ಸೂಚನೆ ಕೊಡ್ಲಿಕ್ಕತ್ತದ. ಇದೇ ದೇವ್ರ ಇಚ್ಛೆ ಅಂತ ತಿಳ್ಕೊಬೇಕಪ್ಪ. ಅದ್ರ ಜೊತೆ ಪ್ರಯತ್ನ ಮಾಡಬೇಕು. ಆದ್ದರಿಂದಾಗಿ ದೇವ್ರಿಚ್ಛಾ ವನವಾಸಕ್ಕೆ ಬಂದಿರಿ. ದೇವ್ರಿಚ್ಛಾ 12 ಒಂದು ಶಾಸ್ತ್ರದೊಳಗೆ ಹೇಳ್ತಾರೆ, 1 ತಿಂಗಳಂದ್ರೆ 1 ವರ್ಷ.
12 ವರ್ಷ ಆಯಿತು, ಇನ್ನೊಂದು ತಿಂಗಳಿರೋಣ ಅಂತ ನಮ್ಮ ರಾಜ್ಯ ಕೇಳೋಣ. ಇದನ್ನೇ ದೇವರಿಚ್ಛ. ತೇನಾನುಮೇಯ ಪ್ರೇರಣಾ ಕೇಶವಸ್ಯ. ದ್ರೌಪದಿ ಮನಸ್ಸಿನೊಳಗೆ ವಿಚಾರ ತಂದಾನ ದೇವರು, ನಿನಗೆ ಹೇಳಿ ಕಳ್ಸ್ಯಾನ ಅಂತಂದ್ರೆ ದೇವ್ರ ಪ್ರೇರಣಾ ಅದು. ನಮ್ಮಲ್ಲಿರುವ ಪ್ರಯತ್ನ ಸ್ವಾಭಾವಿಕ ಪ್ರಯತ್ನ, ಇದು ದೇವರ ಇಚ್ಛಾ. ಹೌದು, ಎರಡನ್ನ ಕೂಡಿಸ್ತಾ ಇದ್ದಾರೆ ಭೀಮಸೇನ ದೇವರು. ನಮ್ಮೆಲ್ಲರಿಗೂ ಒಂದು ಪ್ರತಿಜ್ಞೆ ಭಾಳ. ನನ್ನ ಹತ್ರ ಒಬ್ಬ ವ್ಯಕ್ತಿ, ಕೆಲವು ವ್ಯಕ್ತಿಗಳು 50 ಸರ್ತಿಯರ ಜೀವಕರ್ತೃತ್ವದ ಬಗ್ಗೆ ಪ್ರಶ್ನೆ ಮಾಡಿ ಉತ್ತರವನ್ನು ಪಡೆಯೋಕ್ಕೆ ಪ್ರಯತ್ನ ಮಾಡ್ಯಾರ. ಇಲ್ಲ, ನಮ್ಮ ಪ್ರಯತ್ನ ನಮ್ಗೆ ಸ್ವತಂತ್ರ ಅಂತದಂಟ್ರಿ. ಆ ನಂತರ ಪರಮಾತ್ಮನ ಇಚ್ಛೆ ಆದರೂ ಅಂದೆ. ತೇನ ವಿನಾ ತೃಣಮಪಿ ನ ಚಲತಿ. ಅವನಿಲ್ಲದೆ ಎಲ್ಲ ಅವನಿಂದಲೇ ಆಗ್ತದೆ. ಸರಿ, ಎಲ್ಲ ಅವನಿಂದ ಆಗ್ತದೆ ತಗೊಂಡು ಅಂತೇಳಿ ಬೆಳಗ್ಗೆ ಎದ್ದ ಕ್ಷಣಕ್ಕೆ ಹಾಸಿಗೆ ಮೇಲೆ ಕೂಡ್ರಿ. ಇನ್ನೂ ದೇವ್ರ ಇಚ್ಛೆ ಆಗಿಲ್ಲ, ದೇವ್ರ ಇಚ್ಛೆ ಆಗಿಲ್ಲ ಅಂತ ತಗೊಂಡು ಅಂತೇಳಿ. ನಮ್ಮ ಪ್ರಕೃತಿ ನಮಗೇನು ಸೂಚನೆ ಮಾಡ್ತದೆ, ಇದೇ ದೇವ್ರ ಇಚ್ಛೆ ರೀ. ಭೀಮಸೇನ ದೇವ್ರು ನಮ್ಗೆ ಎಷ್ಟು ಬಿಡಿಸಿ ಹೇಳಿಕತ್ತಾರೆ. ಅವ್ರ ಅಪ್ಪಗೆ ಅಣ್ಣಗೆ ಹೇಳಿಕತ್ತಾರೆ, ತೇನಾನುಮೇಯ ಪ್ರೇರಣಾ ಕೇಶವಸ್ಯ. ನಮ್ಮ ಪ್ರಕೃತಿ ಕ್ರಮ ಏನು ನಮಗೆ ತೋರಿಸ್ಕೊಡ್ತದೆ, ಇದು ದೇವ್ರ ಪ್ರೇರಣ. ಬೆಳಗ್ಗೆ ಎಚ್ಚರ ಆಗ್ತದೆ, ಆಯ್ತಪ್ಪ 8 ಗಂಟೆ ಟ್ರೈನ್ ಹಿಡಿಬೇಕು, ಏಳಬೇಕು, ಸ್ನಾನ ಮಾಡಬೇಕು, ಬೇಗ ಬೇಗ ಮಾಡಬೇಕು, ಏನೋ ಆಹಾರ ತೊಗೋಬೇಕು, ಇವೆಲ್ಲ ಪ್ರಯತ್ನ ಅಂತೇನೆ. ಇದೂ ದೇವರ ಇಚ್ಛಾನೆ. ಪ್ರತ್ಯಕ್ಷ ನಮ್ಮ ಕ್ರಿಯೆ, ನಮ್ಮ ಪ್ರಯತ್ನ. ಅದ್ರ ಹಿಂದೆ ಇರ್ತಕ್ಕಂಥ ಆ ಪ್ರಯತ್ನಕ್ಕೆ ನಾವೇನು ಸ್ವಾಭಾವಿಕವಾಗಿ ಮುಂದುವರಿತೇವೆ, ಇದು ದೇವರ ಇಚ್ಛೆ. ಆದ್ದರಿಂದ ದೇವರ ಸ್ವಾತಂತ್ರ್ಯಕ್ಕೂ ಭಂಗ ಬರೋದಿಲ್ಲ, ನಮ್ಮ ಪ್ರಯತ್ನಕ್ಕೂ ಭಂಗ ಬರೋಂಗಿಲ್ಲ, ನಮ್ಮಲ್ಲಿ ಕರ್ತೃತ್ವಕ್ಕೂ ಭಂಗ ಬರೋಂಗಿಲ್ಲ. ಈ ಇಚ್ಛಾ ದೇವರು ನನಗೆ ಕೊಟ್ಟಾನ. ಏನಪ್ಪ ಹೊಟ್ಟೆ ಇದು ಆಯ್ತು, ಆ ಕ್ಷಣಕ್ಕೆ ಹೋಗಿ ಹೊರಗೆ ಸ್ವಚ್ಛ ಮಾಡ್ಕೊಂಬ ಅಂತ ತಿಳ್ಕೊಂಡ್ರೆ, ಬೆಳಗ್ಗೆ ಆಯಿತು ಸ್ನಾನ ಮಾಡು ಅಂತಿತ್ತ ರೀತ ಇರ್ತಕ್ಕಂಥ ಒಂದು ಟೈಮ್ ಟೇಬಲ್ ಏನು ಹಾಕ್ಕೊಟ್ಟಾನ, ಇದು ದೇವ್ರ ಇಚ್ಛಾ. ಆ ಪ್ರಕಾರ ನನ್ನ ಪ್ರಯತ್ನ ಇಲ್ಲ. ದೇವ್ರ ಇಚ್ಛಾಗೆ ಬಂದ್ರೆ ಅವನು ನನ್ನನ್ನು ಎಬ್ಬಿಸ್ಲಿ, ದೇವ್ರ ಇಚ್ಛಾಗೆ ಬಂದ್ರೆ ಅವನು ಸ್ನಾನ ಮಾಡಿಸ್ಲಿ, ದೇವ್ರ ಇಚ್ಛಾಗೆ ಬಂದ್ರೆ ಪೂಜೆ ಮಾಡಿಸ್ತಾನೆ, ದೇವ್ರ ಇಚ್ಛಾಗೆ ಬಂದಾನ ಆಫೀಸ್ ಟೈಮು ಹೋಗ್ತದೆ, ಆಫೀಸು ಹೋಗ್ತದೆ, ಅಲ್ಲಿಂದ ನಿಮಗೆ ಡಿಸ್ಮಿಸ್ ಅಂತ ತಗೊಂಡು ಆರ್ಡರು ಬರ್ತದೆ. ಯಾಕೆ ದೇವ್ರ ಇಚ್ಛೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಪ್ರತ್ಯಕ್ಷ ಕ್ರಿಯೆ ಇದು ಪ್ರಯತ್ನವಾಗಿದ್ದರೆ ಅದರಿಂದ ಅನುಮಿತವಾಗಿ ಶಾಸ್ತ್ರದ ಅನುಸಾರವಾಗಿ ತಿಳಿದುಕೊಳ್ತಕ್ಕಂಥದ್ದು ದೇವರ ಇಚ್ಛಾ. ಆದ್ದರಿಂದ ತೇನ ವಿನಾ ತೃಣಮಪಿ ನ ಚಲತಿ, ಇದೂ ಸತ್ಯ. ಆ ಪರಮಾತ್ಮನ ಪ್ರಕಾರ ನಮ್ಮ ಪ್ರಕೃತಿ ನಿಯಮಗಳು ಅಂತೇನವ, ಹಸಿವೆ ಆಗೋದು, ಬಾಯಾರಿಕೆ ಆಗೋದು, ಅದರ ಸಲುವಾಗಿ ಪ್ರಯತ್ನ ಮಾಡೋದು, ಅದರ ಸಲುವಾಗಿ ಆಚಾರ್ಯ ನಿಮಗೇನು ಗೊತ್ತದ್ರಿ, ನಾವು ಪ್ರಯತ್ನ ಮಾಡೋಂಗಿಲ್ಲ. ಮೊಬೈಲ್ ತೊಗೊಳ್ತೀವಿ, ಬ್ಲಿಂಕಿಟ್ ಟೈಪ್ ಮಾಡ್ತೀವಿ, ಇಂಥ ಸಾಮಾನು ಬೇಕು ಅಂತಂತೀವಿ, ರೊಕ್ಕ ಕೊಡ್ತೀವಿ, ಬಂದುಬಿಡ್ತದೆ. ಪ್ರಯತ್ನ ಮಾಡಿದಿಲ್ಲ, ಮೊಬೈಲ್ ತೆಗೆದುಕೊಂಡು ನೀವು ಪ್ರಯತ್ನ ಮಾಡಿದಿಲ್ಲ, ಅರ್ಥ ಮಾಡ್ಕೊ. ನಮ್ಮ ಪ್ರತ್ಯಕ್ಷಮೇ ತತ್ಪುರುಷಸ್ಯ ಕರ್ಮ. ಪುರುಷನಲ್ಲಿರ್ತಕ್ಕಂಥ ಸ್ವಾಭಾವಿಕ ಚೈತನ್ಯ ಕ್ರಿಯಾ ಅಂತ ತಿಳ್ಕೊಂಡಂತೇನದು ಇಲ್ಲರಿ. ಇವತ್ತು ನಿಮ್ಮ ಪ್ರವಚನ ಕೇಳಬಾರ್ದು ಅಂತ ನಾನು ಮನಸ್ಸಿನಾಗ ಅಂದ್ಕೊಂಡಿದ್ದೆ. ನನಗೆ ಗೊತ್ತಾಗಲಿಲ್ಲ, ಹಾಗೆ ಎದ್ದೆ, ತಾನಾಗಿ ಹಚ್ಚಿದೆ, ಪ್ರವಚನ ಚಾಲಿಸಿ ಕೇಳ್ಕೋತೆ. ಓಹ್, ನಾವು ಇವತ್ತು ಕೇಳಬಾರ್ದು ಅಂತಂದಿದ್ದೆ. ಹೌದು, ಆ ದೇವರು ನಿಮ್ಮ ಬೆನ್ನು ಹತ್ತಿರ್ತಾನೆ. ನಿಮ್ಮ ಕರ್ಮ ಅದೆಲ್ಲ ಮುಂದೆ ಅದನ್ನು ವಿಸ್ತಾರ ಮಾಡೋರು ಇದ್ದಾರೆ. ನಿಮ್ಮ ಯೋಗ್ಯತಾ ಕರ್ಮ ನೋಡಿಕೊಂಡು ದೇವರು ನಿಮ್ಮ ಪ್ರೇರಣೆ ಮಾಡ್ತಿರ್ತಾರೆ. ತೇನ ಅನುಮೇಯ ಪ್ರೇರಣಾ ಕೇಶವಸ್ಯ. ಆದ್ದರಿಂದಾಗಿ ಜ್ಞಾನಿಗಳೇನು ಮಾಡ್ತಾರೆ ಅಂತಂದ್ರೆ, ಓ ಪರಮಾತ್ಮನ ಆಜ್ಞೆ ಅದ, ಬ್ರಾಹ್ಮಣರು ಬ್ರಾಹ್ಮ ಮುಹೂರ್ತದಲ್ಲಿ ಹೇಳ್ಬೇಕು, ಸಂಧ್ಯಾ ವಂದನಾದಿಗಳನ್ನು ಮುಗಿಸ್ಬೇಕು, ದೇವ್ರ ಪೂಜೆ ಮಾಡಬೇಕು, ಪಾಠ ಪ್ರವಚನ ಮಾಡಬೇಕು, ಅಥವಾ ತಮ್ಮ ಉಳಿದ ಮನೆ ಕೆಲಸಗಳನ್ನೆಲ್ಲ ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ
ಅದರಿಂದ ಸ್ವಕರ್ಮ ಕೃತ್ವ ವಿಹಿತಂ. ಪರಮಾತ್ಮ ಹುಟ್ಟಿದಾಗಲೇ ಬ್ರಾಹ್ಮಣನಾಗಿ ಹುಟ್ಟಿಸ್ಯಾನ. ಒಂದಿಚ್ಛಾ ನೀನು ಬ್ರಾಹ್ಮಣನಾಗೇ ಉಳಿ ಅಂತ ತಿಳ್ಕೊಂಡಂತಾಳೆ. ಆ ನಂತರ ಪರಮಾತ್ಮ ನಮ್ಮ ತಂದೆ ಕಡೆ ಉಪನಯನ ಮಾಡಿಸಿದ. ದೇವರಿಚ್ಛ ತಪ್ಪದೇ ದಿನಾಲು ಸಂಧ್ಯಾ ವಂದನೆ ಮಾಡು. ದಿನಾಲು ಬಂದು ಹೇಳೋದಿಲ್ಲ. ತಪ್ಪದೇ ದೇವ್ರ ಪೂಜೆ ಮಾಡು, ತಪ್ಪದೇ ಶಾಸ್ತ್ರ ಶ್ರವಣಾದಿಗಳನ್ನು ಮಾಡು ಅಂತ ತಿಳ್ಕೊಂಡು ಅಂತೇಳಿ ಇದು ದೇವರಿಚ್ಛೆ ಅಂತ ತಿಳಿದುಕೊಂಡು ಅವ್ರು ಪ್ರಯತ್ನ ಮಾಡ್ತಾರೆ. ತತ್ಪ್ರೇರಣೆಯತ್ತೇವ ಬುಧೋನು ಮನ್ಯತೆ. ಅವನ ಪ್ರೇರಣಾ ಅಂತ ತಿಳ್ಕೊಂಡು ಅಂತೇಳಿ ತಮ್ಮ ಸ್ವವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಕ್ರಿಯೆಗಳಲ್ಲಿ ಅವರು ಪ್ರವೃತ್ತರಾಗ್ತಾರೆ. ಆಚಾರ್ಯ, ನಾ ಬ್ರಾಹ್ಮಣರೇ, ನಿನ್ನೆ ಇರಾನ್ ಹೋಟೆಲ್ದಾಗ ತಿನ್ಬೇಕು ಅಂತ ಮನಸ್ಸು ಬಂತು, ತಿಂದ್ಬಿಟ್ಟು. ದೇವ್ರ ಇಚ್ಛೆ ಅಲ್ಲ ನನ್ರಿ. ದೇವ್ರ ಇಚ್ಛೆ ಇದ್ದಿದ್ದೆ ನಾನು ಹೋಟೆಲ್ಗೆ ಹೋಗ್ತಿದ್ದು. ನೀನು ಹೇಳ್ರಿ, ನೀನು ಸಂಧ್ಯಾ ಮಾಡಬಾರ್ದು ಅಂತ ಮನಸ್ಸು ಬಂತು. ಅದು ದೇವ್ರ ಇಚ್ಛೆ ಅಲ್ಲೇನ್ರಿ? ನನ್ನ ಕೈಗೆ ಏನದ? ಅದು ದೇವ್ರ ಇಚ್ಛೆ ಅಲ್ಲ. ದೇವರು ನಿನಗೆ ಕೊಟ್ಟಿರ್ತಕ್ಕಂಥ ಏನೊಂದು ಕರ್ತೃತ್ವ ಶಕ್ತಿ ಅದ, ಅದರ ದುರುಪಯೋಗ ಮಾಡ್ಕೊಂಡಿದ್ದು. ದುರುಪಯೋಗ ಈ ದೇವರ ಜೊತೆಗೆ ಒಳಗೆ ಇನ್ನೊಂದು ಫೋರ್ಸ್ ಅದ, ಅಸುರ ಫೋರ್ಸ್. ನಮ್ಮ ಪರೀಕ್ಷೆ ಮಾಡಿಸೋಕೆ ದೇವರು ಅದಕ್ಕೂ ಒಂದು ಅವಕಾಶ ಜಾಗ ಕೊಟ್ಟಾನ. ಪರಮಾತ್ಮನ ಇಚ್ಛೆ ಒಮ್ಮೆ ನೀನು ಬ್ರಾಹ್ಮಣನಾಗಿ ಹುಟ್ಟಿಸ್ಯಾನ, ಅವತ್ತೇ ದೇವ್ರ ಇಚ್ಛಾ ಚಾಲು ಆಯಿತು. ಅಭಕ್ಷ್ಯ ಭಕ್ಷಣ ಮಾಡಬೇಡ, ಹೋಟೆಲ್ದಾಗ ತಿನ್ನಬೇಡ, ಅಪೇಯಪಾನ ಮಾಡಬೇಡ. ಆ ದೇವ್ರ ಇಚ್ಛಾ ದಿನ ಮುರಿಲಿಕ್ಕತ್ತಿ ನೀನು. ಯಾಕೆ? ಒಳಗಿದ್ದ ಕಲಿ ನಿನಗೆ ದೇವ್ರ ಹತ್ರ ಹೋಗ್ಬೇಡ, ನನ್ನ ಹತ್ರ ಬಾ, ನನ್ನ ಹತ್ರ ಆಯ್ತಾ ಕಲಿ ಬರ್ತೀನಪ್ಪ, ನಿನ್ನ ಹತ್ರ ಬರ್ತೀನಿ ಅಂತ ತಿಳ್ಕೊಂಡು ಅಂತೇಳಿ ಸ್ನಾನ ಸರಿಯಾಗಿ ಮಾಡೋಂಗಿಲ್ಲ, ಸಂಧ್ಯಾ ವಂದನೆ ಮಾಡೋಂಗಿಲ್ಲ, ದೇವ್ರ ಪೂಜೆ ಮಾಡೋಂಗಿಲ್ಲ, ನೈವೇದ್ಯ ಸ್ವೀಕಾರ ಮಾಡೋಂಗಿಲ್ಲ, ಅಭಕ್ಷ್ಯ ಭಕ್ಷಣ ಮಾಡ್ತೀನಿ, ಅಪೇಯಪಾನ ಮಾಡ್ತೀನಿ, ಅಯೋಗ್ಯರ ಸಂಘ ಮಾಡ್ತೀನಿ. ಇದು ಯಾಕಂತ ತಿಳ್ಕೊಂಡಂತ ನೀನು ಈ ಒಳಗಿದ್ದ ಕಲಿಗೆ ಆಲಸ್ಯಕ್ಕೆ ಅವಕಾಶ ಕೊಟ್ಟು ದೇವ್ರು ಹೇಳ್ತಾನೆ ಅವ್ನು ಹಿಂದೆ ಹೋಗು ಅಂತ ಹೇಳ್ಬಿಡ್ತಾನೆ. ಅದನ್ನು ದೇವ್ರ ಇಚ್ಛಾನೆ. ಯಾವಾಗ? ಅದು ನೀ ಕಲಿದಿಂದ ಹೋಗ್ಲಿಕ್ಕೆ ಚಾಲು ಮಾಡಿದ ಮೇಲೆ. ಆದ್ರೆ ನಡು ನಿಮಗೆ ಹಿರಿಯರ ಕಡೆಯಿಂದ ಎಚ್ಚರ ಕೊಡ್ತಿರ್ತಾನೆ, ಅಧರ್ಮ ಮಾಡಬೇಡ, ಅಧರ್ಮ ಮಾಡಬೇಡ, ಅಧರ್ಮ ಮಾಡಬೇಡ ಅಂತ. ಆದ್ದರಿಂದ ಅಣ್ಣ, ಸಜ್ಜನರು ಸತ್ಕರ್ಮಗಳನ್ನು ದೇವ್ರ ಇಚ್ಛಾ ಅಂತ ತಿಳ್ಕೊಂಡು ಅಂತೇಳಿ ಮಾಡ್ತಿರ್ತಾರೆ. ಇನ್ನು ನಮ್ಮಂಥ ಸಾಮಾನ್ಯ ಆಲಸ್ಯಗಳು ಇನ್ನೂ ದೇವ್ರು ಬಂದಂಗೆ ಹೇಳಿಲ್ಲ, ದೇವ್ರ ಇಚ್ಛಾಗೆ ಬಂದಿಲ್ಲ, ನಾನು ಹೇಳಂಗಿಲ್ಲ, ಹಾಗೆ ಮಲ್ಕೋತೀನಿ. ಯಾಕೆ? ಒಳಗಿರ್ತಕ್ಕಂಥ ಕಲಿಗೆ ಅವಕಾಶ ಕೊಡ್ತಾರೆ ಅವರು. ಒಮ್ಮೆ ಬ್ರಾಹ್ಮಣ ಅಂತ ಹುಟ್ಟಿಸಿ ನಿನಗೆ ಮುಂಜೀವಿ ಮಾಡಿದ ಮೇಲೆ ಆಯಾ ಕಾಲಕ್ಕೆ ಎದ್ದು ದೇವ್ರ ಪೂಜೆ ಮಾಡೋದು ದೇವ್ರ ಇಚ್ಛೆ. ಅದು ಅದನ್ನು ನಾವು ಇಗ್ನೋರ್ ಮಾಡ್ಲಿಕ್ಕತ್ತೀವಿ. ಕಲಿ ಹಿಂದೆ ಹೊಡ್ಕೋದು. ನೀವು ಕಲಿಯಿಂದ ಹೋದಾಗ ಪರಮಾತ್ಮ ಆ ಕಡೆ ಹೋಗುವಂತಾನ. ಭಗವಂತ ನಿನಗೆ ಚೇತನೆ ಇದ್ದಿ ನಿನಗೆ ಎರಡು ಹಾದಿ ತೋರಿಸ್ತಾನ. ಇದು ಶಾಸ್ತ್ರದ ಆಜ್ಞೆ, ಇದು ಶಾಸ್ತ್ರ ಉಲ್ಲಂಘನ, ಇದು ಕಲಿಯ ಕ್ರಿಯೆ. ಯಾವಾಗ ಕೆಟ್ಟ ಕೆಲಸದಲ್ಲಿ ಪ್ರವೃತ್ತಿ, ಕಲಿ ಕ್ರಿಯೆ. ಯಾವಾಗ ಎದ್ದು ನಾನು ಸ್ನಾನ ಮಾಡಬೇಕು, ಆ ಬೆಳ್ಳಕ್ಕೆ ನಾನು ಟಿ ವಿ ನೋಡ್ಕೋತ ಕೂತ್ಕೊಂಡೆ, ಕಲಿ ನನ್ನನ್ನು ಫೋರ್ಸಾಗಿ ಕಡೆ ಹೇಳ್ದಾನ. ಆ ಟಿ ವಿ ಸಂಘದಿಂದ ಕಲಿ ಸಂಘ ಬಂದ ನಮಗೆ. ಹಾಗೇ ತಿಳ್ಕೊಳ್ಬೇಕು ಎಚ್ಚರ. ಬೇಡಪ್ಪ, ಈ ಕಲಿ ಸಂಘ ಬೇಡ, ಹೋಗೋಣ ಅಂತ ಬಾಜುಗೆ ಸರಿಸಿ ಹೋಗಿ ಹೇಳ್ಬೇಕು. ಇದು ಪ್ರಯತ್ನ. ಇದು ದೇವರು ನಮ್ಗೆ ಕೊಟ್ಟಿರ್ತಕ್ಕಂಥ ವಿಶೇಷವಾದ ಸಾಮರ್ಥ್ಯ. ಇದರ ಬಗ್ಗೆ ಮತ್ತು ಭಾಳ ವಿಸ್ತಾರವಾಗಿ ನಮಗೆ ಭೀಮಸೇಂದ್ರರು ತಿಳಿಸಿ ಹೇಳೋರಿದ್ದಾರೆ. ಅದನ್ನು ನಾಳಿನ ದಿವಸ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.